ಶ್ರೀ ಸಾಯಿಬಾಬಾ ಜೀವನ ಚರಿತ್ರೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಭಾಗ 4, ಅಧ್ಯಾಯ 5. ಧರ್ಮ ಮತ್ತು ವ್ಯವಹಾರ ಜ್ಞಾನ. ಕೆಲವರು ವ್ಯವಹಾರ ಜ್ಞಾನವು ಒಂದು ತರಹ ವಿಶೇಷವಾದ ಬುದ್ಧಿ ಎಂದು ತಿಳಿದಿದ್ದಾರೆ. ಈ ತಪ್ಪು ಭಾವನೆಯನ್ನು ಅಲ್ಲಿಯೇ ತಿದ್ದುವುದು ಒಳ್ಳೆಯದು. ಇದು ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನಸ್ಸು ಸಂಗತಿಗಳನ್ನು ನೋಡುವುದರಿಂದ, ಅವು ಜೀವನದ ಸಂಗತಿಗಳೇ ಆಗಿರಲಿ, ಅವುಗಳ ಫಲವೇ ಆಗಿರಲಿ, ಅಥವಾ ಪ್ರಕೃತಿಯ ವಸ್ತುಗಳೇ ಆಗಿರಲಿ, ಅವುಗಳ ನಡವಳಿಕೆಯ ದಾರಿಯನ್ನು ಗಮನಿಸಿ ಅವುಗಳಿಂದ ನಾವು ಒಂದು ನಿರ್ಣಯಕ್ಕೆ ಬರುವುದೇ ಆಗಿದೆ. ಪ್ರತಿಯೊಂದು ಮಾನವ ಜನಾಂಗದ ಉದ್ದಕ್ಕೂ ಧರ್ಮ ಎನ್ನುವುದು ಆ ಜನಾಂಗವು ಯಾವ ರೀತಿಯ ನಡವಳಿಕೆಯನ್ನು ಪಾಲಿಸುತ್ತದೆ ಎಂಬ ವ್ಯವಹಾರ ಜ್ಞಾನವೇ ಧರ್ಮ ಆಗಿದೆ. ಅನೇಕ ದೇಶಗಳಲ್ಲಿ ಅನೇಕ ಕಾಲಗಳಲ್ಲಿ ಧಾರ್ಮಿಕ ಜೀವನವು ಭಿನ್ನವಾಗಿಯೇ ಇದೆ. ಅಂತಹ ಕೆಲವು ನಡವಳಿಕೆಗಳಲ್ಲಿ ವಿಶೇಷವಾಗಿ ಒಂದು ತರಹ ವೇದಾಂತದ ಪದ್ಧತಿ ಇದೆ. ಈ ಪದ್ಧತಿಗಳು ಒಂದಕ್ಕೊಂದು ಭಿನ್ನವಾಗಿ ವ್ಯತಿರಿಕ್ತವಾಗಿದೆ. ಈ ಧಾರ್ಮಿಕ ವಲಯದಲ್ಲಿ, ಅಂದರೆ ಹಿಂದೂ ಕ್ರಿಶ್ಚಿಯನ್ ಧರ್ಮದಲ್ಲಿ, ಈ ಜೀವನವು ಅಳುವಿನ ಕಥೆಯಾಗಿ ಅದಕ್ಕೆ ಮಾನವನು ಮಾಡಬೇಕಾದುದೇನೆಂದರೆ, ಅವನು ಇದನ್ನು ತ್ಯಜಿಸಿ ಎಲ್ಲಿ ಶಾಂತಿ ಸಂತೋಷ ದೊರಕುವುದೋ ಅಂತಹ ಸ್ವರ್ಗವನ್ನು ತಲುಪುವುದೇ ಉತ್ತಮ ಎಂದು ಅತ್ತ ಕಡೆ ಗಮನ ಹರಿಸುವುದಾಗಿದೆ. ಇದನ್ನು ನಿರಾಶಾವಾದ ಧರ್ಮ ಎಂದು ಹೇಳಬಹುದು. ಇದರ ವ್ಯತಿರಿಕ್ತವೇ ಈ ಸ್ಥಿತಿ ಉತ್ತಮವಾಗಿದೆ ಎಂಬ ಅಭಿಪ್ರಾಯವಿರುವ ಧರ್ಮ ಎಂದು ಹೇಳಬಹುದು. ಅನೇಕ ಕಾಲಗಳಲ್ಲಿ ಅನೇಕ ಜನರು ಜೀವವೇ ಕಹಿ ಎಂಬ ಅಭಿಪ್ರಾಯದ ಬಗೆಗೆ ದಂಗೆ ಎದ್ದಿದ್ದಾರೆ. ಸಾಮಾನ್ಯ ವ್ಯವಹಾರ ಜ್ಞಾನವು ಈ ಜೀವನ ಕಹಿ, ಅದನ್ನು ಬೇಗನೆ ಸಂತೋಷದಿಂದ ತ್ಯಜಿಸುತ್ತಾರೆ. ಆದರೆ ವಾಸ್ತವಿಕವಾಗಿ ಅದು ಹೇಗೆ ಇರಲಿ, ದುಃಖಮಯವಾಗಿರಲಿ, ತೊಂದರೆಗಳಿರಲಿ, ಜೀವನವನ್ನು ತ್ಯಜಿಸಲು ಸಿದ್ಧರಿಲ್ಲ. ಅನೇಕ ತೊಂದರೆಗಳಿದ್ದು ದುಃಖ ಮತ್ತು ನೋವುಗಳಿದ್ದರೂ ಸಾಮಾನ್ಯವಾಗಿ ಆ ಜೀವನವನ್ನು ಅನುಭವಿಸಲು ಸಿದ್ಧರಾಗಿರುವವರು ಬಹಳ ಮಂದಿ ಇದ್ದಾರೆ. ಆಶಾವಾದ, ಮತ ಅಥವಾ ಧರ್ಮ, ದೇವರಿದ್ದಾನೆ ಎಂಬ ಭಾವನೆಯಿಂದ ಆತ್ಮತೃಪ್ತಿಯಾಗಿರುತ್ತಾರೆ. ದೇವರ ಸಂಕಲ್ಪವಿಲ್ಲದಿದ್ದರೆ ಧರ್ಮ ಎಂಬುದು ಇಲ್ಲ. ಅದೇ ಒಂದು ಅಗೋಚರ ಶಕ್ತಿಯಿದೆ ಮತ್ತು ತಮ್ಮ ಸುತ್ತಮುತ್ತಲಿರುವ ಒಂದು ಅತೀ ಶಕ್ತಿಯ ಮತ್ತು ಎಲ್ಲವನ್ನೂ ತಿಳಿದಿರುವ ಉದಾತ್ತ ಶಕ್ತಿಯಿದೆ. ಅದೇ ಸಂತೋಷಕ್ಕೆ ಕಾರಣ ಮತ್ತು ಅವರ ಜೀವನ ಆ ದೇವನಿಂದ ಎಂದು ತಿಳಿದಿದ್ದಾರೆ. ಈ ವಿಚಾರದ ಬಗೆಗೆ ಸುಮ್ಮನೆ ಕುಳಿತಿರಲಾಗುವುದಿಲ್ಲ. ತಮ್ಮಲ್ಲಿ ತಾವೇ ಮತ್ತು ದೇವರ ಕಡೆ ಮತ್ತು ಶ್ರೀ ಸಾಯಿಯವರನ್ನು, ಇತರ ಆತ್ಮಗಳನ್ನು ತಿಳಿಯಲು ಅವರು ಸತ್ಯವನ್ನು ಎದುರಿಸಿ ಜೀವನವು ನಿಜವಾಗಿಯೂ ಗೋಳಿನ ಕಣಿವೆಯೇ ಎಂದು ತಿಳಿಯಬೇಕಾಗಿದೆ. ಯಾರು ತಮ್ಮ ಅಗಾಧವಾದ ಅನುಭವಗಳಿಂದ ಮನಃಪೂರ್ವಕವಾಗಿ ವಿಶ್ಲೇಷಣೆ ಮಾಡಿದರೆ, ಅವನು ಅನೇಕ ಅನುಭವಗಳು ಆನಂದವು ಸಂತೋಷಕರ ಎಂದು ತಿಳಿಯುತ್ತಾನೆ. ಅನಾರೋಗ್ಯಕರವಾದ ಮನುಷ್ಯನೂ ಸಹ ಕೆಲವು ಆನಂದಗಳು ಅವನಿಗೆ ಎಷ್ಟು ಸಂತೋಷವನ್ನು ತಂದಿವೆ ಮತ್ತು ತಾನು ಹುಷಾರಾಗಬಲ್ಲೆ ಎಂಬ ಶಕ್ತಿಯಿಂದಲೂ ಆನಂದದಲ್ಲಿರುತ್ತಾನೆ. ಈ ಪ್ರಪಂಚದಲ್ಲಿ ಅಗಾಧವಾದ, ಹೆಚ್ಚು ಬಲವುಳ್ಳ ಸಂತೋಷ ಜೀವನದ ಆನಂದಕ್ಕೆ ಬೇಕಾದ ವಸ್ತು ಎಲ್ಲವೂ ಆ ದೇವರಿಂದ ಕೊಡಲ್ಪಟ್ಟಿದೆ ಎಂದು ತಿಳಿದು ಆ ದೇವರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾನೆ. ಅದು ಅವನ ಕರ್ತವ್ಯ. ಆದ್ದರಿಂದ ನಿರಾಶಾವಾದ ಬೇಡ. ಅದಕ್ಕೆ ನಾವು ಪುರಾತನವಾದ ಉಪನಿಷತ್ಗಳ ಸಾರವಾದ ಭಗವದ್ಗೀತೆಯನ್ನು ತೆಗೆದುಕೊಂಡರೆ, ಈ ಜೀವನವು ಕಹಿಯಲ್ಲಿ ಅದನ್ನು ತ್ಯಜಿಸಬೇಕಿಲ್ಲ ಎಂಬ ಅಭಿಪ್ರಾಯಕ್ಕೆ ಬರುತ್ತೇವೆ. ಈ ಭಗವದ್ಗೀತೆಯಲ್ಲಿ
ಈ 2 ವಾಕ್ಯಗಳಿವೆ, ಅದನ್ನು ಗಮನಿಸಬೇಕು. ಮೊದಲನೆಯದಾಗಿ ಕಿಂ ಪುನರ್ಬ್ರಾಹ್ಮಣ ಪುಣ್ಯಭಕ್ತ ರಾಜರ್ಷಯಸ್ತಾಥ ಅನಿತ್ಯಮಸುಖಂ ಲೋಕಮಿಮಂ ಪ್ರಾಪ್ಯ ಭಜಸ್ವ ಮಾಂ. ಈ ಅಶಾಶ್ವತವಾದ ಮತ್ತು ದುಃಖದ ಲೋಕಕ್ಕೆ ಬಂದಿರುವ ನೀನು ನನ್ನ ಪ್ರೇಮಪೂರ್ವಕ ಸೇವೆಯಲ್ಲಿ ನಿರತನಾಗು. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮಶಾಶ್ವತಂ ನಾಪ್ನುವಂತಿ ಮಹಾತ್ಮನಃ ಸಂಸಿದ್ಧಿ ಪರಮಾಂ ಗತಃ. ಅಂದರೆ ಭಕ್ತಿಪೂರ್ವಕ ಯೋಗಿಗಳಾದ ಮಹಾತ್ಮರು ನನ್ನನ್ನು ಸೇರಿದ ಮೇಲೆ ದುಃಖಗಳ ತವರಾದ ಈ ಅಶಾಶ್ವತ ಪ್ರಪಂಚಕ್ಕೆ ಹಿಂತಿರುಗುವುದಿಲ್ಲ, ಏಕೆಂದರೆ ಅವರು ಅತ್ಯುನ್ನತ ಪರಿಪೂರ್ಣತೆಯನ್ನು ಸಾಧಿಸಿದ್ದಾರೆ. ಈ 2 ಶ್ಲೋಕಗಳನ್ನು ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ್ದಾನೆ. ಈ ಜೀವನ ಕಹಿ, ಇಲ್ಲಿ ಬದುಕುವುದಿಂದೇನು ಪ್ರಯೋಜನ, ಈ ಯುದ್ಧವನ್ನು ಗೆದ್ದರೇನು ಸೋತರೇನು ಎಂಬ ಮನಸ್ಸಿನಲ್ಲಿದ್ದಾನೆ. ಗೀತೆಯು ಇನ್ನಿತರ ಭಾಗಗಳಲ್ಲಿ ಜೀವನವನ್ನು ಸರಿಯಾಗಿ ಪಾಲಿಸದಿದ್ದಲ್ಲಿ ಅದು ನೋವಾಗಿರುವುದಿಲ್ಲ ಎನ್ನುವುದಕ್ಕೆ ಸಾಕಷ್ಟು ಪುರಾವೆಗಳಿವೆ. ಉಪನಿಷತ್ಗಳಲ್ಲಿಯೂ ಸಹ ಅನೇಕ ಋಷಿಗಳು ಅನೇಕ ಕಾಲಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಬೇಕಾದಷ್ಟು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಜೀವನ ಕಹಿ ಎಂಬ ಬಗೆಗೆ ಉಪನಿಷತ್ನಲ್ಲಿ ಅದು ಕಹಿ ಎಂದು ಹೇಳಿರುವುದು ಎಲ್ಲಿಯೂ ಕಾಣಬರುವುದಿಲ್ಲ. ತೈತ್ತರೀಯ ಉಪನಿಷತ್ತಿನಲ್ಲಿ ಆರೋಗ್ಯವಂತನಾದ ಗುಣವಂತನಾದ ಮಾನವ ತನ್ನ ಜೀವನ ಕಾಲದಲ್ಲಿ ಅನುಭವಿಸಿರುವ ಪರಮಾನಂದದ ವಿವರಣೆ ಇದೆ. ಜೀವನದ ವಿಶ್ಲೇಷಣೆಯನ್ನು ಉಪನಿಷತ್ನಲ್ಲಿ ನೋಡುವುದಾದರೆ ಜೀವನದ ಮುಖ್ಯವಾದ ಅಡಿಗಲ್ಲು ಅದರ ತಿರುಳು. ಮುಖ್ಯ ಭಾಗ ಪರಮಾನಂದವೇ ಜೀವನ ಎಂಬ ಬಗೆಗೆ ಹೇಳಿಕೆ ಇದೆ. ಮಾನವನ ಜೀವನವನ್ನು ವಿಶ್ಲೇಷಣೆ ಮಾಡಿದರೆ ಮಾನವ ಜೀವನವು ಜೀವ, ಅದೇ ಮುಂದೆ ಬ್ರಹ್ಮ, ಅದೇ ಸಚ್ಚಿದಾನಂದ ಎಂದು ತಿಳಿಯಬಲ್ಲೆವು. ಪಂಚಕೋಶ ವಿದ್ಯೆಯಲ್ಲಿ ಜೀವನವನ್ನು 5 ಭಾಗಗಳಲ್ಲಿ ವಿಶ್ಲೇಷಣೆ ಮಾಡಲಾಗಿದೆ. 1 ಅನ್ನಮಯ ಕೋಶ, 2 ಪ್ರಾಣಮಯ ಕೋಶ, 3 ಮನೋನ್ಮಯ ಕೋಶ, 4 ವಿಜ್ಞಾನಮಯ ಕೋಶ ಎಂಬುದು ಕೇಂದ್ರ ಬಿಂದುವಿನ ಆನಂದಮಯ ಕೋಶದ ಮೊದಲನೇ 4 ಕೆಳಗಿನ ಭಾಗಗಳು. ಈ ಎಲ್ಲ ಕೋಶಗಳನ್ನು ಮರೆತು ಪ್ರತಿದಿನ ಅವನು ಗಾಢ ನಿದ್ರೆಯಲ್ಲಿದ್ದಾಗ ಈ ಆನಂದವನ್ನು ಪ್ರತಿದಿನ ಅನುಭವಿಸುತ್ತಾನೆ. ಬ್ರಹ್ಮ ಎಂದರೇನು ಎಂದು ಶಿಷ್ಯನು ಕೇಳಿದರೆ ಆಗ ಅವನು ಬ್ರಹ್ಮ ಎಂಬುದು ಯಾವುದರಿಂದ ಆಗಿದೆ ಎಂದು ಚಿಂತಿಸುತ್ತಾ ಉಪನಿಷತ್ನಲ್ಲಿ, ಅಂದರೆ ಯೋನಿ ಮೊದಲನೆಯದಾಗಿ ಅನ್ನವೇ ಬ್ರಹ್ಮ ಎಂದು, ಅದು ನಿಜವಾಗಿ ಬ್ರಹ್ಮನಲ್ಲಿ ಎನ್ನುತ್ತಾನೆ. ಅನಂತರ ಪ್ರಾಣ ಅಥವಾ ಕಾರಣ ಇವೆಲ್ಲವನ್ನೂ ಬಿಸುಕು ಆನಂದ ಅಥವಾ ಪರಮಾನಂದವೇ ಬ್ರಹ್ಮ, ಅವನೇ ದೇವರು ಎನ್ನುತ್ತಾನೆ. ಆನಂದೋ ಬ್ರಹ್ಮೇತಿ ವ್ಯಜನಾಥ, ಅಂದರೆ ಆನಂದವೇ ದೇವರು ಎಂದು ತಿಳಿಯುತ್ತಾನೆ. ವ್ಯಕ್ತಿಗತ ಆತ್ಮವು ಬ್ರಹ್ಮನ ಅಥವಾ ಒಂದು ಭಾಗ ಎಂದು ಮನಗಾಣುತ್ತಾನೆ. ಆದ್ದರಿಂದ ಉಪನಿಷತ್ನ ಕೇಂದ್ರ ಭಟ್ಟಿಯಿಂದ ವ್ಯಕ್ತಿ ಅಂಗಾಲದವನಲ್ಲಿ ಅದು ನೋವಿನಿಂದ ಕೂಡಿಲ್ಲ ಎಂದು ತಿಳಿಯಬಹುದು. ಆದರೆ ನಿಯಮಗಳನ್ನು ಸರಿಯಾಗಿ ಪಾಲಿಸದಿದ್ದರೆ ಅದು ಸುಖಮಯವಲ್ಲ, ನೋವುರಹಿತವಲ್ಲ. ದೇವರ ಅಣತಿಗಳನ್ನು ಉಲ್ಲಂಘಿಸಿದರೆ ನೋವುಂಟಾಗುತ್ತದೆ. ಆಗ ಆ ನೋವಿನಿಂದ ವ್ಯಕ್ತಿ ಧರ್ಮದ ಕಡೆಗೆ ವಾಲುತ್ತಾನೆ. ಆದ್ದರಿಂದ ಈ ಜೀವನ ಶೋಕಮಯ ಎನ್ನಲು ಯಾವ ಕಾಲ್ಪನಿಕ ಆಧಾರವೂ ಇಲ್ಲ. ಕಲ್ಪನೆ ಬಿಟ್ಟು ಈಗ ನಾವು ಆಚರಣೆಯನ್ನು ನೋಡೋಣ. ಇಲ್ಲಿ ಗುರುಗಳಿದ್ದಾರೆ. ಕೇವಲ ಗುರುಗಳು ತಮ್ಮ ಶಿಷ್ಯರಿಗೆ ಜೀವನದ ಇತರೆ ಗುರುಗಳು ಈ ಜೀವನವನ್ನು ಸರಿಯಾಗಿ ನಡೆಸಿಕೊಂಡು ಹೋದಲ್ಲಿ ಈ ಜೀವನ ಸುಖಮಯ ಮತ್ತು ತನ್ನ ಕರ್ತವ್ಯವನ್ನು ಪಾಲಿಸಬೇಕು ಎಂದು ಹೇಳುತ್ತಾನೆ. ಯಾರು ಪದ್ಧತಿಗಳನ್ನು ನಂಬದೆ ಸುಖವನ್ನು ತ್ಯಜಿಸುತ್ತಾರೆಯೇ ಅವರುಗಳು 2ನೇ ತರಹ ಗುರುಗಳನ್ನು ಆರಿಸಿಕೊಂಡರೆ ಬಹಳ ಶಾಂತಿ ಪಡೆಯುತ್ತಾರೆ.
ಶ್ರೀ ಸಾಯಿಬಾಬಾರವರಂತಹ ಗುರು ಶಿಷ್ಯರು ಯಾವ ಪದ್ಧತಿಗಳನ್ನು ಅನುಸರಿಸದೆ ಅರ್ಥರಹಿತವಾದ ಸೂಕ್ತಗಳನ್ನು, ಪುರಾಣದ ಬದನೆಕಾಯಿಗಳನ್ನು ಅನುಸರಿಸಿ ಜೀವನದ ಅಂಧಕಾರದಲ್ಲಿ ಮುಳುಗಿ ಜಡರಾಗಿ ಅಪ್ರಯೋಜಕರಾಗಿರುವುದನ್ನು ಕಂಡು ಅವುಗಳಿಂದ ದೂರವಾಗುವಂತೆ ಮಾಡಿದರು. ಸಾಯಿಬಾಬಾರವರ ಬಳಿ ಈ ಜೀವನ ಬಹಳ ದುಃಖಮಯ, ನೋವುಭರಿತ ಎಂಬ ಅನೇಕ ಭಕ್ತರು ಇದ್ದರು. ಅದರಲ್ಲಿ ಒಂದೆರಡು ಭಕ್ತರು ಮಾತ್ರ ಬಾಬಾರವರ ಬಳಿ ಧೈರ್ಯವಾಗಿ ಬಂದು ಹೇಳುತ್ತಿದ್ದರು. ಉದಾಹರಣೆಗೆ ನಾನಾ ಸಾಹೇಬ್ ಚಂದೋರ್ಕರ್ ರವರು ಬಾಬಾರವರಲ್ಲಿ ಈ ಸಂಸಾರ ಬಹಳ ಭಯಾನಕ, ಇದನ್ನು ಇಕ್ಕಳದಿಂದಲೂ ಮುಟ್ಟಲಾರೆ, ನಾನು ಅದರಿಂದ ಬಿಡಲ್ಪಡಬೇಕು ಎಂದರು. ಬಾಬಾರವರು ಕೂಡಲೇ ನಾನಾರವರ ಹೇಳಿಕೆಯಲ್ಲಿ ಅರ್ಥವಿದ್ದಾಗ್ಯೂ ಸಹ ಅದನ್ನು ತಳ್ಳಿ ಹಾಕಿದರು. ಬಾಬಾರವರು, ನೀನು ಜೀವನದ ದುಃಖವನ್ನು ಮರೆಯಲು ಸಂಸಾರದಿಂದ ದೂರವಾಗಿ ಕಾಡಿಗೆ ಹೋಗಬೇಕೆನ್ನುತ್ತೀಯಾ? ಇದು ಅರ್ಧಶೂನ್ಯ. ನೀನೆಲ್ಲಿಗೆ ಹೋದರೂ ನನಗೆ ದೇಹ ಮನಸ್ಸು ಇದೆ. ನಿನ್ನ ದೇಹ ಮನಸ್ಸು ನಿನಗೆ ಎಲ್ಲ ಸ್ಥಳದಲ್ಲಿಯೂ ಸಂತೋಷ ಮತ್ತು ದುಃಖವನ್ನು ನೀಡುತ್ತದೆ. ಈ ದೇಹವಿರುವ ತನಕ ಪ್ರಾರಬ್ಧ ಕರ್ಮದ ದೆಸೆಯಿಂದ ಸುಖ ದುಃಖ ನೀಡುತ್ತದೆ. ಆದ್ದರಿಂದ ಸುಖ ಮತ್ತು ದುಃಖವನ್ನು ಅನುಭವಿಸಲೇಬೇಕು, ಸರಿಯಾದ ಜೀವನ ನಡೆಸಬೇಕು ಎಂದರು. ಪುನರ್ಜನ್ಮವನ್ನು ಅನೇಕರು ಭಯ ಎಂದು ತಿಳಿದಿದ್ದಾರೆ. ಬಾಬಾರವರು ಅನೇಕ ಸಂದರ್ಭಗಳಲ್ಲಿ ಪುನರ್ಜನ್ಮದ ಬಗೆಗೆ ಹೇಳಿ ಅದು ದುಃಖಕರ ಎಂದು ಎಲ್ಲರೂ ಹೇಳಲಿಲ್ಲ. ಅವರು ತಮ್ಮದೇ ಆದ ಅನೇಕ ಪುನರ್ಜನ್ಮದಲ್ಲಿ ಪುನರ್ಜನ್ಮ ದುರದೃಷ್ಟಕರ ಎಂದು ಹೇಳಲೇ ಇಲ್ಲ. ಆದರೂ ತನ್ನ ಶಿಷ್ಯನ ಬೆಳವಣಿಗೆಯಾಗಿ ಅಭಿವೃದ್ಧಿ ಹೊಂದುವ ತನಕ ಪುನಃ ಪುನಃ ಜನ್ಮ ತಾಳಲೇಬೇಕು. ಅಂದರೆ ಅವನು ದೇವರನ್ನು ತಲುಪುವ ತನಕ ಹುಟ್ಟುತ್ತಲೇ ಇರಬೇಕು. ಬಾಬಾರವರು ಜನಗಳು ಜೀವನದಲ್ಲಿ ಜಯ ಗಳಿಸುವ ತನಕ ಪುನಃ ಪುನಃ ಜನ್ಮ ತಾಳಿದರು. ಇದು ಅವತಾರಗಳ ಮಾಲೆ. ದೇವನೂ ಸಹ ಅನೇಕ ಅವತಾರಗಳನ್ನು ತಾಳಿ ಕಷ್ಟವನ್ನು ಅನುಭವಿಸಿದರು. ವಿಷ್ಣುರೈನೆ ದಶಾವತಾರ ಗಹನೆ ಕ್ಷಿಪ್ತೋ ಮಹಾನ್ ಸಂಕಟೆ ಬ್ರಹ್ಮ ಏನ ಕುಲವತ್ ಮ್ಯಮಿತೋ ಬ್ರಹ್ಮಾನಂದ ಬಂದೋದರೆ. ಇಲ್ಲಿ ಕವಿಯು ಹಾಸ್ಯಾಸ್ಪದವಾಗಿ ಮಹಾವಿಷ್ಣುವೂ ಸಹ ಕರ್ಮ ಬಂಧನದಿಂದ ಅವತಾರ ಪುನರ್ಜನ್ಮ ತಾಳಬೇಕಾಯಿತು ಎಂದಿದ್ದಾರೆ. ಇದು ಕಾವ್ಯ ಪ್ರತಿಭೆಯ ಕರ್ಮಬಂಧನದಿಂದ ದೇವರು ಪುನರ್ಜನ್ಮ ಹೊಂದಿದ ಎಂಬುದು ಹಾಸ್ಯಾಸ್ಪದ. ದೇವರು ಅವನಿಗೆ ಇಚ್ಛೆ ಬಂದಾಗ, ಸಮಯ ಒದಗಿದಾಗ ತಮ್ಮ ಸ್ವಇಚ್ಛೆಯಿಂದ ಹೊಸ ರೂಪ ತಾಳುತ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗ ಎಲ್ಲೆಲ್ಲಿ ಖಂಡಿತವಾಗಿಯೂ ಧರ್ಮದ ಏರುಪೇರುಗಳು ವ್ಯಕ್ತವಾಗುತ್ತದೆಯೋ, ಭರತನ ಕುಲದವನೇ ಪ್ರಾಬಲ್ಯವು ಅಧರ್ಮದ ಹಾದಿಯಲ್ಲಿರುತ್ತದೆಯೋ, ಆ ಕಾಲದಲ್ಲಿ ಸ್ವಯಂ ನಾನು ವ್ಯಕ್ತವಾಗುತ್ತೇನೆ. ಇಲ್ಲಿ ಭಗವಂತ ಸ್ವಯಂ ವ್ಯಕ್ತವಾಗುವಿಕೆಯಿಂದ ಮಾನವ ಜನ್ಮ ತಾಳಿದಾಗ ಅದನ್ನು ನೋವು ಎಂದು ಭಾವಿಸಲಿಲ್ಲ. ಆದ್ದರಿಂದ ಜೀವನವು ಈ ರೀತಿಯ ಮಾದರಿಗಾಗಿ ಆದರೆ ಅದು ದುಃಖಕರ ಎನಿಸುವುದಿಲ್ಲ. ಉದಾಹರಣೆಗೆ ಸಾಯಿಬಾಬಾರವರ ಜೀವನವನ್ನು ತೆಗೆದುಕೊಂಡರೆ, ಅವರು ತಮ್ಮ ಭಕ್ತರ ಅನುಕೂಲಕ್ಕಾಗಿ ಪುನರ್ಜನ್ಮ ತಾಳಿದರು. ಆದ್ದರಿಂದ ಅದು ದುಃಖಕರ ಎಂದು ಹೇಳಲಾಗುವುದಿಲ್ಲ. ನಿಜವಾಗಿಯೂ ಅವರು ಭಕ್ತರುಗಳ ನೋವನ್ನು ಪಡೆಯಲು ಹರ್ಷಿತರಾಗಿದ್ದರು. ಆದ್ದರಿಂದ ಇತರರ ಒಳಿತಿಗಾಗಿ ಪುನರ್ಜನ್ಮ ಪಡೆಯುವುದು ಅತಿ ಶ್ರೇಷ್ಠ, ಶಾಂತಿಯುತ. ಅದರಲ್ಲೂ ಎಲ್ಲರ ಸೇವೆಗಾಗಿ ಪುನರ್ಜನ್ಮ ಪಡೆದರೆ ಅದರಲ್ಲಿ ಆನಂದವಿದೆ ಎಂದಿದ್ದಾರೆ ಬಾಬಾ. ಇಂತಹ ಪವಿತ್ರ ಆತ್ಮಗಳು ತಮ್ಮ ಪುನರ್ಜನ್ಮ ಮತ್ತು ಭವಿಷ್ಯದ ಜನ್ಮ ಎಲ್ಲದರಲ್ಲಿಯೂ ಸಂತೋಷ ಪಡೆದಿದ್ದಾರೆ.
ಆದ್ದರಿಂದ ಬಾಬಾರವರ ನಡವಳಿಕೆ ಮತ್ತು ಜೀವನದ ಈ ಜನ್ಮಗಳ ಮರು ಆವೃತ್ತಿ ಕಣ್ಣೀರು ಎಂಬ ವಿದ್ಯಮಾನವನ್ನು ಅಲ್ಲಗಳೆದಿದ್ದಾರೆ. ಧರ್ಮದ ಬಗ್ಗೆ ನಿರಾಶಾವಾದವು ಜನದ್ರೋಹ ಮತ್ತು ಎಲ್ಲರೂ ಮಾನವ ಜನಾಂಗದಿಂದ ದೂರವಿರುವಿಕೆಯಾದದ್ದು. ಅಥೆನ್ಸ್ನ ಟೀಮೋ ವಿವರಿಸಿದ್ದಾನೆ. ಈ ರೀತಿಯ ಆದರ್ಶ ವ್ಯಕ್ತಿಯ ಬಗ್ಗೆ ಧಾರ್ಮಿಕ ಗ್ರಂಥಗಳಲ್ಲಿ ಸಂಘವನ್ನು ತ್ಯಜಿಸಿ ಏಕಾಂತವಾಗಿರುವಿಕೆಗೆ ಅನೇಕ ಪುರಾವೆಗಳಿವೆ. ಕೆಲವರು ಮೊದಲಿನ ಘಟ್ಟ ಮತ್ತು ಅನಂತರದ ಘಟ್ಟಗಳಲ್ಲಿ ವ್ಯತ್ಯಾಸವನ್ನು ಮರೆತು, ಎಲ್ಲ ಧಾರ್ಮಿಕ ಮನೋವ್ಯಕ್ತಿಯವರು ಸಮಾಜವನ್ನು ಮರೆತು ಮಾನವರಿಂದ ದೂರವಾಗಿ ದೂರದ ಅರಣ್ಯದಲ್ಲಿಯೋ ಅಥವಾ ದೂರದ ಬೆಟ್ಟದಲ್ಲಿಯೋ ಮಾನವರ ಸಂಪರ್ಕ ಕಡಿದುಕೊಂಡು ತಮ್ಮ ದೇಹವನ್ನು ಮರೆತು ದಿನಗಟ್ಟಲೆ, ವಾರಗಟ್ಟಲೆ, ತಿಂಗಳುಗಳ ಗಟ್ಟಲೆ ಧ್ಯಾನಾಸಕ್ತರಾಗಿ ಇರಲು ಇಷ್ಟಪಡುತ್ತಾರೆ. ಈ ಅಭಿಪ್ರಾಯ ಸರಿಯಲ್ಲ. ಯಾರಾದರೂ ಈ ರೀತಿ ಪ್ರಯತ್ನ ಪಟ್ಟಲ್ಲಿ ಅವರ ಮನಸ್ಸನ್ನು, ದೇಹವನ್ನು ದಂಡಿಸಿ ಕೊನೆಗೆ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ. ಈ ತರಹ ಜೀವನವನ್ನು ಕೊನೆಗಾಣಿಸಿಕೊಂಡರೆ ಯಾವ ಸಹಜ ಮಾನವನು ಅವರಿಗೆ ಸಂತಾಪ ವ್ಯಕ್ತಪಡಿಸುವುದಿಲ್ಲ. ಶ್ರೀ ಸಾಯಿಬಾಬಾ ಮತ್ತು ಇತರ ಸಂತರು ಇದನ್ನು ಅನುಮೋದಿಸದೆ ಈ ತರಹದ ಉದಾಹರಣೆಯಿಂದ ಜನಗಳು ಮಾರು ಹೋಗಬಾರದೆಂದು ಎಚ್ಚರಿಸುತ್ತಾರೆ. ಸಮಾಜದಲ್ಲಿದ್ದ ಜನರು ಎಲ್ಲೋ ಹೋಗಿ ವನವಾಸ ಮಾಡುವವರು ಹೇಡಿಗಳು. ಯಾರು ಎಲ್ಲಿಯೇ ಹೋಗಲಿ ಅವನ ದೇಹ ಮನಸ್ಸು ಅವನನ್ನು ಕಾಡುತ್ತಲೇ ಇರುತ್ತದೆ. ಅವನು ಹಳೆಯ ಬಂಧನವನ್ನು ತಪ್ಪಿಸಿಕೊಳ್ಳಲಾಗುವುದಿಲ್ಲ. ಈ ರೀತಿ ಪ್ರಯತ್ನ ಅಪ್ರಯೋಜಕ. ಎಮರ್ಸನ್ ಹೇಳಿರುವ ಹಾಗೆ, ನೀನು ನನ್ನಿಂದ ಹಾರಲು ಬಯಸಿದರೆ ನಾನು ನೀನು ಹಾರಾಡುವ ಹಕ್ಕಿಯ ರೆಕ್ಕೆಗಳು. ಮನಸ್ಸು ಅದರಿಂದ ತಪ್ಪಿಸಿಕೊಳ್ಳಲು ಇಷ್ಟಪಟ್ಟರೆ ಅವನು ಕೂಡಲೇ ಅದರಿಂದ ತಪ್ಪಿಸಿಕೊಳ್ಳಲಾರ. ಆದರೆ ಕ್ರಮೇಣ ನಿಧಾನವಾಗಿ ಪ್ರಕೃತಿಯ ಬದಲಾವಣೆ ಆಗಬಹುದು. ಆದರೆ ಪ್ರಕೃತಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಅನೇಕ ಜನಗಳು ಈಗಿನ ಸಂಸಾರ ಬಂಧನ, ಆತ್ಮೀಯ ಮತ್ತು ಸುಖದ ಬಂಧನ, ಸಾಮಾಜಿಕ ಸಂಪರ್ಕ ಇವೆಲ್ಲವೂ ನೋವಿಗೆ ಕಾರಣ. ಅವರು ಧಾರ್ಮಿಕ ಉನ್ನತಿಗೆ, ಶುದ್ಧಿಗೆ ಅಡೆತಡೆ ಎಂದು ಪರಮಾತ್ಮನನ್ನು ಅರಸುತ್ತಾ ಹೋಗುತ್ತಾರೆ. ಈ ಬಂಧನವೆಲ್ಲವೂ ಒಂದೇ ದಿನ ಅದುವಲ್ಲ. ಅವುಗಳಿಂದ ಒಂದು ವಿಷಯದಲ್ಲಿ ದೂರವಾಗಲು ಸಾಧ್ಯವೇ ಇಲ್ಲ. ಅವು ಮನುಷ್ಯನ ಪ್ರಕೃತಿ ಸ್ವಭಾವದ ಅಂಗವಾಗಿದ್ದು ಅವನ್ನು ನಾವು ಪರಿಗಣಿಸಲೇಬೇಕು. ಇದನ್ನು ಗಮನದಲ್ಲಿಟ್ಟುಕೊಂಡು ಮಾನವನು ನಡೆದರೆ ಧಾರ್ಮಿಕ ಪ್ರಗತಿಯಲ್ಲಿ ಒಂದು ಹೆಜ್ಜೆ ಇಟ್ಟ ಹಾಗೆ. ಉದಾಹರಣೆಗಾಗಿ ನಾವು ಪ್ರೇಮವನ್ನು ನೋಡೋಣ. ಒಬ್ಬನ ಮಡದಿ ಮಕ್ಕಳು, ತಾಯಿ ತಂದೆ, ಸಹೋದರ ಸಹೋದರಿಯರು ಮತ್ತು ಸ್ನೇಹಿತರು ಇವರುಗಳ ಕಡೆ ಪ್ರೇಮವು ಸಾಮಾನ್ಯವಾದುದೆಂದು ಪರಿಗಣಿಸಿದರೂ ಅನೇಕರು ಇದನ್ನು ಬಹಳ ಮುಖ್ಯ ಎಂದು ಪರಿಗಣಿಸಿ ಈ ಸಾಮಾಜಿಕ ಬಂಧನವು ಉನ್ನತ ಪದವಿಗೇರಲು ಅಡಚಣೆಯೆಂದು ತಿಳಿದಿದ್ದಾರೆ. ಆದ್ದರಿಂದ ಅವರು ಇವುಗಳಿಂದ ತಪ್ಪಿಸಿಕೊಂಡು ದೂರವಾಗಿರಲು ಬಯಸುತ್ತಾರೆ. ಈ ಪ್ರಶ್ನೆಯು ಈಗ ಮೇಲೆದ್ದು ಸಂತರಾದ ಶ್ರೀ ಸಾಯಿಬಾಬಾ ಅವರಿಂದ ಪರಿಗಣಿಸಲ್ಪಟ್ಟಿದೆ. ನಾವು ಸಾಕಷ್ಟು ಪ್ರಗತಿ ಸಾಧಿಸಲು ಈ ಸಮಾಜದಲ್ಲಿದ್ದು ಅವರಿಂದ ಸಹಾಯ ಪಡೆದು ಅವರುಗಳು ಕೊಟ್ಟ ಬುದ್ಧಿವಾದದಿಂದ ಮುಂದೆ ಬರಬಹುದು. ಈ ಬಗ್ಗೆ ನಾವು ಈಗ ಕೆಲವು ಸಿದ್ಧಾಂತ ಮತ್ತು ಪ್ರಮಾಣಪತ್ರವನ್ನು ನೋಡಿದರೆ ಸಂಸಾರ ಬಂಧನಗಳಿಂದ ದೂರವಾಗಿರಲು ಹೇಳಿರುವುದು ಅತ್ಯಲ್ಪ. ಕಾಟೇ ಕಾಂತ ಕಸ್ತೆ ಪುತ್ರಃ ಸಂಸಾರೇ ಅಯಂ ಅತೀವ ವಿಚಿತ್ರಃ. ಅಂದರೆ ಶ್ರೀ ಶಂಕರರು ತಮ್ಮ ಮೋಹ ಮಾರ್ಗದಲ್ಲಿ ನಿರಂತರವಾಗಿ ಯೋಚಿಸು. ನಿನ್ನ ಪತ್ನಿಯಾರು, ನಿನ್ನ ಪುತ್ರರಾರು, ನಿನ್ನ ಪುತ್ರನಾರು, ಈ ಸಂಸಾರವು ಬಹಳ ಆಶ್ಚರ್ಯಕರ ಎಂದಿದ್ದಾರೆ. ಇದು ಸನ್ಯಾಸಿಗಳಿಗೆ
ಅನ್ವಯವಾಗುವಂತೆ ಹೇಳಿ. ಗೃಹಸ್ಥಾಶ್ರಮ, ಬ್ರಹ್ಮಚರ್ಯ ಆಶ್ರಮವಾಸಿಗಳಿಗೆ ಅಲ್ಲ. ಈಗ ಮಡದಿಯ ಕಡೆಗೆ ಇರುವ ಪ್ರೇಮವನ್ನು ನೋಡೋಣ. ಇದು ಸಮಾಜದ ಒಂದು ಸಾಮಾನ್ಯ ಅಂಗ. ಅನೇಕ ವಿಷಯಗಳಲ್ಲಿ ಹೆಂಡತಿಯು ಪ್ರಗತಿಗೆ ಅಡ್ಡಿ ಬರುತ್ತಾಳೆ. ಪತ್ನಿಯ ಕಿರುಕುಳದಿಂದ ಮನುಷ್ಯನು ದೇವರ ಕಡೆಗೆ ತಿರುಗುತ್ತಾನೆ. ಎಲ್ಲ ವಿಷಯಗಳಲ್ಲಿಯೂ ಇದು ಕಂಡುಬಂದಿಲ್ಲ. ಪತ್ನಿಯು ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಸಹಧರ್ಮಾಚರಣೆ ಅಂದರೆ ಅವಳು ಸಮಾಜದ ಮತ್ತು ಧರ್ಮ ಜೀವನಕ್ಕೆ ಸಹಾಯ ಮಾಡುತ್ತಾಳೆ. ಇದೇ ರೀತಿ ಪುತ್ರ ವಾತ್ಸಲ್ಯ. ಸಾಮಾನ್ಯವಾಗಿ ಪುತ್ರನನ್ನು ತಾಯಿ ತಂದೆಗಳು ವಿಶೇಷವಾಗಿ ಪ್ರೀತಿಸುತ್ತಾರೆ. ಪುರಾಣದ ಪ್ರಕಾರ ಪುತ್ರನು ನರಕಕ್ಕೆ ಹೋಗುವುದನ್ನು ತಪ್ಪಿಸುತ್ತಾನೆ ಎಂಬ ಅಭಿಪ್ರಾಯವಿದೆ. ಪುತ್ರನು ವಂಶಾಭಿವೃದ್ಧಿಕಾರಕ. ಅವನು ಕುಲಗೌರವ ಪ್ರತಿಷ್ಠೆಯನ್ನು ಕಾಪಾಡುತ್ತಾನೆ ಎಂಬ ಪದ್ಧತಿಯೂ ಇದೆ. ಆಗ ತಾನೇ ಹುಟ್ಟಿದ ಮಕ್ಕಳನ್ನು ಪ್ರೀತಿಸುವುದು ನೈಸರ್ಗಿಕ ಸ್ವಭಾವ. ಇದಕ್ಕೆ ಈ ರೀತಿ ಉದಾಹರಣೆ ಕೊಡಬಹುದು. ಹೆಣ್ಣು ಹುಲಿಯು ತನ್ನ ಮರಿಯೊಂದಿಗೆ ಇರುವಾಗ ಅದು 100 ಗಜ ದೂರದಲ್ಲಿ ಯಾರನ್ನೂ ಬರಲು ಬಿಡುವುದಿಲ್ಲ. ಏಕೆಂದರೆ ಅವರು ಅದರ ಮರಿಗೆ ತೊಂದರೆ ಕೊಡುತ್ತಾರೆ ಎಂಬ ಭಾವನೆಯಿಂದ. ಹೆಣ್ಣು ಹುಲಿಯು ತನ್ನ ಮರಿಯೊಂದಿಗಿರುವಾಗ ಅದಕ್ಕೆ ಸಾಮಾನ್ಯವಾಗಿ ಆಕ್ರೋಶ ಇರುತ್ತದೆ. ಇದು ಸಂತತಿ ವಾತ್ಸಲ್ಯ. ತನ್ನ ಮಕ್ಕಳ ಮೇಲೆ ಮಮತೆ ಇರುವುದು ಪ್ರಕೃತಿಯ ಸಾಮಾನ್ಯ ಸ್ವಭಾವ. ಇದನ್ನು ಬೆಳವಣಿಗೆಗೆ ಮುಖ್ಯ ಪ್ರಭಾವ ನೀಡುವ ನಿರ್ನಾಳ ಗ್ರಂಥಿಯ ಹತ್ತಿರ ಇದೆ ಎಂದು ವೈದ್ಯಶಾಸ್ತ್ರಜ್ಞರು ಹೇಳುತ್ತಾರೆ. ಈ ಹೆಣ್ಣು ಹುಲಿಯ ಸಂತತಿ ಪ್ರೇಮ ಹೊರತುಪಡಿಸಿ ಈ ಪ್ರಪಂಚಕ್ಕೆ ಬಂದ ಮೊದಲನೇ ಹೆಣ್ಣು ಹುಲಿಯನ್ನು ನೋಡೋಣ. ಅಕಾಮಯಾತ ಬಹು ಪ್ರಜಾಯೇಯ ಇತಿ ಅಂದರೆ ಬ್ರಹ್ಮನು ಇದನ್ನು ಇಷ್ಟಪಟ್ಟ. ಅಂದರೆ ಅವನು ನಾನು ಅನೇಕವಾಗಿ ಅನೇಕ ಸಂತತಿ ಪಡೆಯೋಣ ಎಂದು. ವಿಶ್ವದಲ್ಲಿ ಮೊದಲು ಉಗಮವಾದ ಈ ಆಶೆಯೇ ಸಂತತಿ ಅಭಿವೃದ್ಧಿ ಹೊಂದಲು ಕಾರಣವಾಗಿದೆ. ಇದೇ ಪ್ರಪಂಚದ ಎಲ್ಲ ಜೀವರಾಶಿಗಳಲ್ಲಿಯೂ ಮತ್ತು ಮಾನವನಲ್ಲಿರುವ ಸಂತತಿ ಪಡೆಯುವ ಪ್ರೇಮ, ಪ್ರೀತಿ. ಈ ಒಂದು ಪ್ರೇರೇಪಣೆ ಪ್ರಕೃತಿಯ ತಪ್ಪಲ್ಲ. ಇದನ್ನು ಹೀಯಾಳಿಸುವುದೂ ತಪ್ಪಲ್ಲ. ಇದನ್ನು ತಡೆಗಟ್ಟಲು, ಕಡಿಮೆ ಮಾಡಲು, ಸಕ್ರಮಕ್ಕೆ ತರಲು ಅಥವಾ ಅದನ್ನು ಸರಿಯಾಗಿ ಇಡಲು ಅವಶ್ಯಕತೆ ಬರಬಹುದು. ಆದರೆ ಇಂತಹ ಪ್ರೀತಿಯನ್ನು ಸಾರಾಸಗಟಾಗಿ ತಳ್ಳಿಹಾಕಲು ಸಾಧ್ಯವೇ ಇಲ್ಲ. ಕೆಲವು ಪ್ರಕರಣಗಳಲ್ಲಿ ತಂದೆ ತಾಯಿಗಳು ಮಕ್ಕಳನ್ನು ಸಂಪತ್ತು ಶೇಖರಿಸಲು ವಿಷ ಬಿತ್ತಬಹುದು. ಇವರೆಲ್ಲರೂ ಪ್ರಕೃತಿಯಲ್ಲಿ ವಿಲಕ್ಷಣವಾದ ಲಹರಿ ಇರಬಹುದು. ಇವರನ್ನು ಧಾರ್ಮಿಕ ಚಿಂತಕರು ಎಂದು ಹೇಳಲಾಗುವುದಿಲ್ಲ. ಈ ಎಲ್ಲ ಪ್ರಶ್ನೆಗಳ ಹೊರತಾಗಿ ಮೂಲತತ್ವವನ್ನು ನೋಡಿದರೆ ಇದರಲ್ಲಿ ಏನೋ ಒಂದು ಒಳ್ಳೆಯ ಅಭಿಪ್ರಾಯವಿದೆ ಮತ್ತು ಮಾನವನ ಪ್ರೇಮರಹಿತನಾದುದಕ್ಕಿಂತ 10 ಸಾಲು ಶ್ರೇಷ್ಠ ಎಂದು ತಿಳಿದು ಬರುತ್ತದೆ. ದೇವರ ಪ್ರೇಮ ಎಂದು ಸಾರುವ ಧರ್ಮಬದ್ಧ ಹೇಳಿಕೆಯು ನಿಜಕ್ಕೂ ಉದಾತ್ತವಾದುದು. ಪ್ರೇಮವು ಆನಂದವಾಗಿ ಸೂಸುತ್ತದೆ. ದೇವರೇ ಪ್ರೇಮ ಮತ್ತು ಪರಮಾನಂದ. ದೇವರೇ ಪ್ರೇಮ, ಪ್ರೇಮವೇ ದೇವರು ಎಂಬ ಹೇಳಿಕೆಯು ಆಂಗ್ಲ ಕವಿತೆಯಲ್ಲದೆ ಎಲ್ಲ ಸಾಹಿತ್ಯದಲ್ಲಿಯೂ ಇದೆ. ದೇವರ ಪ್ರೇಮ ಎಂಬುದರ ಅರ್ಥವೇನು? ಮೊದಲನೆಯದಾಗಿ ದೇವರೆಂದರೇನು? ಈ ಪ್ರಪಂಚದ ಎಲ್ಲ ಅಸ್ತಿತ್ವಕ್ಕೆ ದೇವರೇ ಮೂಲಭೂತ ಕಾರಕ. ಅಂದರೆ ದೇವರು ಎಲ್ಲ ಜೀವಿಗಳ ತಂದೆ. ತಂದೆಯಾದವನು ಮಾನವನಾಗಲಿ ಅಥವಾ ದೈವಿಕವಾದ ವ್ಯಕ್ತಿಯಾಗಲಿ ಸ್ವಾಭಾವಿಕವಾಗಿ ಎಲ್ಲ ಮಕ್ಕಳನ್ನು ಪ್ರೀತಿಸುತ್ತಾನೆ ಮತ್ತು ದೇವರು ಎಲ್ಲ ಜೀವರಾಶಿಗಳನ್ನು ಪ್ರೀತಿಸುತ್ತಾನೆ ಎಂದು ಎಲ್ಲ ಧಾರ್ಮಿಕರು ತಿಳಿಸಿದ್ದಾರೆ. ಆದರೂ ಕೆಲವು ಧರ್ಮಗಳಲ್ಲಿ ಕೆಲವು ವೇಳೆ ಪ್ರೇಮವನ್ನು ನಿಕೃಷ್ಟ ಮೂಡಿದ ಆ ಪ್ರೇಮದಿಂದ ದೂರವಾಗಲು ಪ್ರಯತ್ನಿಸುತ್ತಾರೆ. ಪ್ರೀತಿಯನ್ನು ಆತ್ಮದಿಂದ ಹೊರಹಾಕಿದ ಹೃದಯದಲ್ಲಿ ಪರಮಾತ್ಮ
ತಾನೇ ಹೊರಗೆ ಹೋಗುತ್ತಾನೆ. ನಿಜವಾದ ಪ್ರೇಮವು ಪರಮಾನಂದ. ಪ್ರೇಮವಿಲ್ಲದ ಹೃದಯ ಬಂಜರು ಬಂಡೆಯಂತೆ. ಯಾರೂ ಸಹ ಬಂಡೆಯಂತಿರಲು ಇಷ್ಟಪಡುವುದಿಲ್ಲ. ಅದಕ್ಕೆ ಬದಲಾಗಿ ಪ್ರೀತಿ, ಪ್ರೇಮ ತೋರಲು ಇಷ್ಟಪಡುತ್ತಾರೆ. ಮಿತವಾದ ಪರಮಾನಂದ ಉಳ್ಳವನು ತಾನು ಗಳಿಸಿದ ಐಹಿಕ ಸಂಪತ್ತನ್ನು ಎಷ್ಟು ಕಡಿಮೆ ಇರಲಿ ಎಲ್ಲ ಮಕ್ಕಳು ಸಮನಾಗಿ ಹಂಚಿಕೊಳ್ಳಬೇಕೆಂದು ಆಶಿಸುತ್ತಾನೆ. ಆದ್ದರಿಂದ ಅವನು ತನ್ನ ಮಕ್ಕಳಿಗೋಸ್ಕರ ಇತರರನ್ನು ದ್ವೇಷಿಸುತ್ತಾನೆ. ಇದು ಒಂದು ತರಹ ವ್ಯಾಮೋಹ. ಅದು ಪ್ರೇಮವಲ್ಲ. ಪ್ರೇಮದಲ್ಲಿ ದ್ವೇಷ ಎಂಬ ವಸ್ತುವು ಅಂಕುರಿಸುವುದೇ ಇಲ್ಲ. ಇದು ಎಲ್ಲರಿಗೂ ಮಾದರಿಯಾಗಿದೆ. ತನ್ನ ಮಕ್ಕಳು ಇತರರನ್ನು ದ್ವೇಷ ಮಾಡದೇ ಇರುವಂತೆ ಮನುಷ್ಯ ಸಾಮಾಜಿಕ ಕರ್ತವ್ಯ ಮತ್ತು ತನ್ನ ಕರ್ತವ್ಯದ ಬಗ್ಗೆ ನಿರಂತರವಾಗಿ ಯೋಚಿಸುತ್ತಲೇ ಇರಬೇಕು. ದ್ವೇಷವನ್ನು ಸಾಧಿಸುವುದು ವಿಷವನ್ನು ಕುಡಿದಂತೆ. ಒಂದು ತುಣುಕು ದ್ವೇಷವಿದ್ದರೂ ಸಹ ಅವನಿಗೆ ಅಪಾಯಕಾರಿ. ಆದ್ದರಿಂದ ಯಾರು ಯಾರನ್ನೂ ದ್ವೇಷಿಸುವುದಿಲ್ಲವೋ ಅವನಿಗೆ ಆಪತ್ತಿರುವುದೇ ಇಲ್ಲ. ಲೋಕಾತೀನ ಉದ್ವಿಯೇಕ. ಪರಿಶುದ್ಧ ಪ್ರೇಮವು ತ್ಯಾಗಕ್ಕೆ ದಾರಿ. ತ್ಯಾಗ ಮಾಡುವುದರಿಂದ ಯಾವ ವಿಧವಾದ ದ್ವೇಷವೂ ಇರುವುದಿಲ್ಲ. ಅದರ ಸೋಂಕು ಸಹ ಇರುವುದಿಲ್ಲ. ನಾನು ನನ್ನ ದೇವರಿಗೆ ತ್ಯಾಗ ಮಾಡಿ ಬೇರೆ ದೇವರನ್ನು ದ್ವೇಷಿಸಿದರೆ ನಾನು ಮಾಡುವುದು ದೇವರ ಕೆಲಸವಲ್ಲ, ಅದು ಸೈತಾನನ ಕೆಲಸ ಅಷ್ಟೆ. ಪ್ರೇಮವನ್ನು ಉದಾತ್ತವಾಗಿ ಮಾಡಿ ತಮ್ಮ ನಡವಳಿಕೆಯನ್ನು ಗಮನಿಸುತ್ತಾ ಅದನ್ನು ಪವಿತ್ರಗೊಳಿಸಬಹುದು. ತನ್ನ ಹೆಂಡತಿ ಮತ್ತು ಮಕ್ಕಳನ್ನು ದ್ವೇಷ ಭಾವನೆಯಲ್ಲದೆ ಏನೇ ಕುಂದು ಕೊರತೆಗಳಿದ್ದರೂ ಸಹ ಪ್ರೀತಿಸಬಹುದು. ಹಾಗೆಯೇ ತನ್ನ ಸಂಸಾರವನ್ನು ಪ್ರೀತಿಯಿಂದ ನೋಡಿಕೊಳ್ಳುವಂತೆ ಆದಷ್ಟು ಮಟ್ಟಿಗೆ ಇತರರ ಕಡೆ ದ್ವೇಷ ಬೆಳೆಸಬಾರದು. ಇದಕ್ಕೆ ಸಂಸಾರದಲ್ಲಿ ಜೀವಿಸಿದ್ದ ಸಂತರ ನಿದರ್ಶನ ಇದೆ. ಶ್ರೀರಾಮಕೃಷ್ಣ ಪರಮಹಂಸರಿಗೆ ಪತ್ನಿ ಇದ್ದರು, ಆದರೆ ಅದರಿಂದ ಅವರು ಇತರರನ್ನು ದ್ವೇಷಿಸಲಿಲ್ಲ. ಅಂತೆಯೇ ಮಹಾಶಯ ದುರ್ಗಾಚರಣ್ನಾಗ್ ಸಹ ಯುರೋಪಿನ ಸಂತರ ಚರಿತ್ರೆಯಲ್ಲಿಯೂ ಇಂತಹ ಅನೇಕ ನಿದರ್ಶನಗಳಿವೆ. ನಮ್ಮ ಸಂಸಾರದ ಕಡೆ ಗಮನವಿಟ್ಟು ನಮ್ಮ ಕರ್ತವ್ಯಗಳನ್ನು ಪಾಲಿಸಬೇಕಾದುದು ಕಷ್ಟಕರವಾಗಬಹುದು. ಇದಕ್ಕೆ ನಾವು ಹೊಂದಿಕೊಳ್ಳಬೇಕಾಗಿರುವುದು ಅನಿವಾರ್ಯ. ಅದರಲ್ಲಿ ಜಯಗಳಿಸುವಿಕೆಯು ನಮ್ಮ ಪ್ರಯತ್ನದ ಮೇಲೆ ಅವಲಂಬಿಸಿರುತ್ತದೆ. ಉದಾತ್ತವಾದ ಆದರ್ಶವಾದಿಯಾದವನು ತನ್ನ ಸಂಸಾರದ ಕಡೆ ಹೆಚ್ಚು ಪ್ರೀತಿಯನ್ನು ಆದಷ್ಟು ಮಟ್ಟಿಗೆ ತೋರಬೇಕು. ನಾವು ನಮ್ಮ ಮಕ್ಕಳನ್ನು ಪ್ರೀತಿಸುವಂತೆ ಇತರರ ಮಕ್ಕಳನ್ನು ಅಂತೆಯೇ ಪ್ರೀತಿಸಬೇಕು. ತಂದೆ ಮತ್ತು ಮಕ್ಕಳ ಸಂಬಂಧವಿಲ್ಲದೆ ಪ್ರೀತಿ ಅಂಕುರಿಸಲಾಗದು. ಪ್ರೀತಿಯ ಬೇರುಗಳು ಸಂಸಾರವೆಂಬ ಸಂಬಂಧದಲ್ಲಿದೆ. ತಂದೆ ತಾಯಿಗಳನ್ನು ಪ್ರೀತಿಸುವುದು, ಮಡದಿ ಮಕ್ಕಳನ್ನು ಪ್ರೀತಿಸುವುದರಿಂದ ಅವನಿಗೆ ಪ್ರೀತಿ ಎಂದರೇನು ಎಂದು ತಿಳಿಯುತ್ತದೆ. ಆಗ ಇದೇ ಪ್ರೀತಿಯನ್ನು ಪವಿತ್ರ ಮಾಡಿ ಅದನ್ನು ವಿಸ್ತರಿಸಿ ಅದು ದೈವಿಕ ಪ್ರೇಮವಾಗುವಂತೆ ಮಾಡಬೇಕು. ದೇವರು ಕೋಟ್ಯಾನುಕೋಟಿ ಮಾನವರನ್ನು ಪ್ರೀತಿಸಲಾರ ಎಂಬುದರಲ್ಲಿ ಅನುಮಾನವೇ ಇಲ್ಲ. ಆದರೆ ನಿಜವಾದ ಆಧ್ಯಾತ್ಮಿಕ ಸಾಧಕ ಈ ನಿಟ್ಟಿನಲ್ಲಿ ತಾನು ಎಷ್ಟು ದೂರ ಸಾಗಬಹುದೋ ಅಷ್ಟನ್ನು ಪ್ರಯತ್ನ ಪಡಬೇಕು. ಅವನು ಸಂಸಾರದಿಂದ ಆಚೆಯೂ ಪ್ರೀತಿ ಬೆಳೆಸಬಹುದು ಮತ್ತು ಅವರ ಮಕ್ಕಳನ್ನು ಪ್ರೀತಿಸಬಹುದು. ಅವನು ತನ್ನ ಪಂಗಡದವರ ಮತ್ತು ಗೋತ್ರದವರಿಗೆ ಸಹಾನುಭೂತಿ ತೋರಿ ಗೋತ್ರದ ಆಚೆಯವರನ್ನು ಪ್ರೀತಿಸಲು ತನ್ನ ಪ್ರಯತ್ನವನ್ನು ವಿಸ್ತರಿಸಬಹುದು. ಹೀಗೆ ಪ್ರಯತ್ನ ಪಡುತ್ತಾ ಇಡೀ ಮಾನವ ಜನಾಂಗವನ್ನು ಪ್ರೀತಿಸಲು ಉದ್ಯುಕ್ತವಾಗಬಹುದು. ಈ ರೀತಿ ಪ್ರೀತಿಯನ್ನು ಜಾಸ್ತಿ ಮಾಡುವುದರಿಂದ ಅದರ ತೀಕ್ಷ್ಣತೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಕೊನೆಗೆ ಮನುಷ್ಯ ನಾನು ಮಾನವ ಜನಾಂಗವನ್ನು ಪ್ರೀತಿಸುತ್ತೇನೆ ಎಂಬ ಹೇಳಿಕೆಗೆ ಬಾಯಿ ತುದಿಯ ಮಾತಾಗಬಹುದೇ ವಿನಃ ಹೃತ್ಪೂರ್ವಕವಾಗಲಾರದು. ಆದರೆ ಇದು
ಒಂದು ಆದರ್ಶ ಎಂದು ತಿಳಿದು ಕ್ರಮೇಣ ಪ್ರಯತ್ನ ಮುಂದುವರಿಸಿ ಈ ಆದರ್ಶವನ್ನು ತಲುಪಬೇಕು. ಆದ್ದರಿಂದ ಭಗವದ್ಗೀತೆಯಲ್ಲಿ ಆಧ್ಯಾತ್ಮಿಕ ಬಲವುಳ್ಳ ಮಾನವ ಮಾತ್ರ ಸರ್ವಭೂತಹಿತ ಅಂದರೆ ಎಲ್ಲ ಜೀವರಾಶಿಗಳನ್ನು ಪ್ರೀತಿಸಬಲ್ಲವ ಎಂದು ಹೇಳಿದೆ. ರತಿ ಎಂದರೆ ಪ್ರೇಮ, ಆಳವಾದ ಆಸಕ್ತಿ, ಉನ್ನತವಾದ ಭಕ್ತಿ ಅಥವಾ ಯೋಗದಲ್ಲಿ ಎಲ್ಲರಲ್ಲೂ ಅನುಕಂಪ ತೋರಿ ಎಲ್ಲರಿಗೂ ಸಹೋದರ ಭಾವದಿಂದ ಸಹಾಯ ಮಾಡಿ ಎಲ್ಲ ಜೀವರಾಶಿಗಳಲ್ಲಿಯೂ ಪ್ರೇಮ ಪ್ರೀತಿ ತೋರಬೇಕೆಂದಿದೆ. ಮಾನವನು ಬೆಕ್ಕು, ನಾಯಿ, ಇರುವೆ, ನೊಣ ಎಲ್ಲದರಲ್ಲಿಯೂ ಪ್ರೇಮ ತೋರಬೇಕು. ಇರುವೆ, ನೊಣಗಳನ್ನು ಪ್ರೀತಿಸುವುದು ಸುಲಭವಲ್ಲ, ಆದರೆ ನಿಮ್ಮ ಮಗನನ್ನು ಪ್ರೀತಿಸಲು ಬಹಳ ಸುಲಭ ಎಂಬುದರಲ್ಲಿ ಅನುಮಾನವೇ ಇಲ್ಲ. ಆದ್ದರಿಂದ ನೀವು ಇರುವೆ, ನಾಯಿ, ಬೆಕ್ಕು ಇವುಗಳಿಗೂ ಆದಷ್ಟು ಸಹಾಯ ಮಾಡದೇ ಇರುವುದಕ್ಕೆ ಕಾರಣವೇ ಇಲ್ಲ. ಆದ್ದರಿಂದ ನೀವು ಮೊದಲಿಗೆ ಅಹಿಂಸೆಯಿಂದ ಪ್ರಾರಂಭಿಸಿ ನೀವು ಜೀವರಾಶಿಗಳಲ್ಲಿ ಕ್ರೂರವಾಗಿ ನಡೆದುಕೊಂಡರೆ ನೀವು ಪ್ರೀತಿಸಲಾಗುವುದಿಲ್ಲ. ಹಿಂಸೆ ಮತ್ತು ಪ್ರೇಮ ಎರಡು ಧ್ರುವಗಳಿದ್ದಂತೆ. ವಿಶ್ವ ಪ್ರೇಮವನ್ನು ಆರಂಭಿಸಲು ದ್ವೇಷವನ್ನು ತ್ಯಜಿಸಿ ನಿಷ್ಠೂರತ್ವ ಸರ್ವಭೂತೇಷು ಅಂದರೆ ಯಾರು ಯಾವ ಜೀವಿಗಳನ್ನು ದ್ವೇಷಿಸುವುದಿಲ್ಲವೋ ಅವನೇ ಕೃಷ್ಣನ ಉತ್ತಮ ಭಕ್ತ ಎಂದು ಗೀತೆಯ 12ನೇ ಅಧ್ಯಾಯದಲ್ಲಿ ಹೇಳಿದೆ. ಮೊದಲಿಗೆ ದ್ವೇಷವನ್ನು ತ್ಯಜಿಸಿ ಅನಂತರ ದಯಾಪೂರಿತರಾಗಿ ಗಾಯ ಮಾಡುವುದನ್ನು ತಪ್ಪಿಸಿ ಒಳ್ಳೆಯ ದಾರಿ ಅನುಸರಿಸಿ ನೀವು ನಿಮಗೆ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಏನನ್ನು ಮಾಡಬಲ್ಲಿರೋ ಅಷ್ಟನ್ನು ಪ್ರಯತ್ನ ಮಾಡಿ. ಇದೇ ಸರ್ವಭೂತೋ ಹಿತೇ ರತಃ. ಈ ಒಂದು ನಿಟ್ಟಿನಲ್ಲಿ ನಮಗೆ ನಿಜವಾಗಿಯೂ ಪ್ರತ್ಯಕ್ಷವಿರುವ ನಿದರ್ಶನಗಳನ್ನು ನೋಡೋಣ. ಸರ್ವಭೂತ ಹಿತೇ ರತಃ ಎಂಬುದಕ್ಕೆ ಶ್ರೀ ಸಾಯಿಬಾಬಾ ಅವರೇ ಉತ್ತಮ ಉದಾಹರಣೆ. ಅವರ ಅಗಾಧವಾದ ಅಂತರ್ಯಾಮಿತ್ವದ ಶಕ್ತಿಯಿಂದ ಅವರು ಸೃಷ್ಟಿತ ವಸ್ತುವಿನೊಳಗೆ ಪ್ರವೇಶಿಸಿ ತಮಗೇನು ಮಾಡಬೇಕೋ ಅದನ್ನು ಮಾಡುತ್ತಿದ್ದರು ಮತ್ತು ಅವುಗಳಿಗೆ ಏನು ಆಗುತ್ತಿತ್ತೋ ಅದನ್ನು ತಮಗಾದುದೇ ಎಂದುಕೊಳ್ಳುತ್ತಿದ್ದರು. ಅವರು ತಮ್ಮ ಪೂರ್ತಿ ಊಟ ಮಾಡಿ ಇತರೆ ಜೀವಿಗಳಿಗೂ ಆಹಾರ ನೀಡುತ್ತಿದ್ದರು. ಅಷ್ಟರಲ್ಲಿ ಒಂದು ನಾಯಿಯು ಬಂದು ನನಗೆ ಹಸಿವಾಗುತ್ತಿದೆ ಎಂದು ಹೇಳುವಂತೆ ನಾಲಿಗೆ ಚಾಚಿ ಅವರ ಕಡೆಗೆ ನೋಡುತ್ತಿತ್ತು. ಕೂಡಲೇ ಬಾಬಾರವರು ಅಲ್ಲಿದ್ದ ಲಕ್ಷ್ಮೀಬಾಯಿ ಅವರಿಗೆ ನನಗೆ ಬಹಳ ಹಸಿವು ಎಂದು ಹೇಳಿ ಅವಳು ತಮಗಾಗಿ ಇಟ್ಟಿದ್ದ ಆಹಾರದ ತಟ್ಟೆಯನ್ನು ತರುವಂತೆ ಮಾಡಿದರು. ಕೂಡಲೇ ಬಾಬಾರವರು ಅದನ್ನು ಆ ನಾಯಿಯ ಮುಂದೆ ಇಟ್ಟರು. ಲಕ್ಷ್ಮೀಬಾಯಿ ಅವರಿಗೆ ಆಶ್ಚರ್ಯವಾಯಿತು. ಏನು ನೀವು ಹಸಿವಾಗಿದೆ ಎಂದು ಹೇಳಿ ಎಲ್ಲವನ್ನೂ ಆ ನಾಯಿಗೆ ಕೊಟ್ಟಿದ್ದೀರಾ ಎಂದು ಕೇಳಿದಳು. ಆಗ ಬಾಬಾರವರು ಆ ನಾಯಿಯೂ ಒಂದೇ, ನಾನೂ ಒಂದೇ. ಅದಕ್ಕೆ ಹಸಿವಾಗಿದೆ. ನಾಯಿಗಳಿಗೆ ಮಾತು ಬಾರದು. ನಾವು ಮಾತನಾಡುತ್ತೇವೆ. ನಾನು ತಿಂದರೇನು, ಅದು ತಿಂದರೇನು, ಎಲ್ಲ ಒಂದೇ ಎಂದರು. ಸಮತ್ವದ ಏಣಿಯನ್ನು ಹತ್ತಿ ಸರ್ವಭೂತ ಹಿತೇ ರತಃ ಎಂಬ ಅಂತರ್ಯಾಮಿತ್ವವನ್ನು ಬಾಬಾರವರು ಪ್ರಕಟಗೊಳಿಸಿದರು. ಅವರು ಪ್ರತಿಯೊಬ್ಬ ಜೀವಿಯೂ ಪ್ರವೇಶಿಸಿ ಅವರೇ ಸರ್ವಭೂತ ಆತ್ಮ. ಭೂತ ಆತ್ಮ ಅಂದರೆ ಎಲ್ಲ ಜೀವರಾಶಿಗಳ ಆತ್ಮ ಎಂದು ಹೇಳಿದರು. ಇದು ದೇವರ ಸ್ಥಿತಿ ಅಥವಾ ಯಾರು ತಾನೇ ದೇವರೆಂದು ತಿಳಿದವರ ಅಭಿಪ್ರಾಯ. ಏಕೆಂದರೆ ದೇವರೇ ಎಲ್ಲ ಜೀವರಾಶಿಗಳ ಆತ್ಮ. ಇದೇ ದೈವತ್ವವನ್ನು ಪಡೆದುಕೊಳ್ಳುವ ಧರ್ಮದ ಗುರಿ. ಸರ್ವಭೂತಾತ್ಮ ಎಂದು ಆಗುವುದರಿಂದ ಇದನ್ನು ಸಾಧಿಸಬಹುದು. ಯಾವ ಸರಿಯಾದ ಮನುಷ್ಯನು ಪ್ರಯತ್ನ ಮಾಡುವ ಕೆಲಸ ಇದಲ್ಲ ಎಂದು ಕೆಲವರು ಭಾವಿಸಿದ್ದಾರೆ. ಬಾಬಾ ಅವರು ತಮ್ಮ ಉದಾಹರಣೆಯಿಂದ ಇದನ್ನು ಮಾಡಬಲ್ಲರು ಎಂದು ತೋರಿಸಿ ಅವರು ಇದನ್ನು ಸಾಧಿಸಿ ತೋರಿಸಿದ್ದಾರೆ. ಆಕಸ್ಮಿಕವಾಗಿ ಜೀವಿಗಳನ್ನು ಪ್ರೇಮಿಸುವುದರಿಂದ ಅವು ಎಷ್ಟೇ ಕೆಳಗಿರಲಿ ಅದಕ್ಕೆ
ಸಾಕಷ್ಟು ಮಟ್ಟಿಗೆ ಸಹಾಯ ಮಾಡುವ ಆಕಾರ ತಳೆಯುತ್ತದೆ. ಪ್ರೇಮ ತುಳುಕುವ ಪ್ರೇಮ ಜೀವಿಗಳನ್ನು ಕೀಳು ಮೇಲು ಎಂಬ ಅಭಿಪ್ರಾಯಕ್ಕೆ ವಿರುದ್ಧವಾಗಿದೆ. ನಾರದ ಭಕ್ತ ಸೂತ್ರದಲ್ಲಿ ಶ್ರೀ ನಾರದರು ಭಕ್ತರುಗಳಲ್ಲಿ ಯಾರೂ ಕೀಳಲ್ಲ, ಯಾರೂ ಮೇಲಲ್ಲ, ಎಲ್ಲರೂ ಒಂದೇ ಎಂದು ಹೇಳಿದ್ದಾರೆ. ಯಾರ ಹೃದಯವು ಪ್ರೇಮದಿಂದ ಉಕ್ಕುವುದೋ ಆಗ ಮಾನವನ ಸುತ್ತ ಇತರೆ ಜೀವಿಗಳ ಮತ್ತು ಇತರೆ ಜೀವಿಗಳ ವ್ಯತ್ಯಾಸ ಕಂಡುಬರುವುದಿಲ್ಲ. ಇದೇ ಪ್ರೇಮದ ಶಕ್ತಿ. ನಿಜವಾದ ಪ್ರೇಮ ಮತ್ತು ಮಾನವ ತನ್ನ ಪ್ರೇಮ ಪಕ್ವವಾಗಿದೆ ಎಂಬುದನ್ನು ಪರೀಕ್ಷಿಸಲು ಅವನು ಹೇಗೆ ಇತರ ಜೀವಿಗಳನ್ನು ಸಂಪರ್ಕಿಸಿದಾಗ ಅವನ ನಡತೆ ಏನು ಎಂದು ತಿಳಿಯುವುದರಿಂದ ಗೊತ್ತಾಗುತ್ತದೆ. ಸಾಯಿಬಾಬಾರವರು ಅನೇಕ ಜೀವರಾಶಿಗಳು ಮತ್ತು ಅನೇಕ ತರಹ ಮನುಷ್ಯರೊಂದಿಗೆ ವ್ಯವಹರಿಸುತ್ತಿದ್ದುದನ್ನು ನೋಡಿದರೆ ಅವರ ಪ್ರೇಮವು ಏಕರೂಪವಾಗಿತ್ತು. ಅವರ ಸಂಪರ್ಕ ಪಡೆದವರೆಲ್ಲರನ್ನೂ ಏಕರೀತಿಯಿಂದ ಪ್ರೀತಿಸುತ್ತಿದ್ದವರು ಎಂದು ವ್ಯಕ್ತವಾಗುತ್ತದೆ. ಇದು ಇತರರಿಗೆ ಮಾದರಿಯಾಗಿ ಅದನ್ನು ಅನುಸರಿಸಲು ಒಂದು ಉದಾಹರಣೆಯಾಗಿದೆ. ಆದರೆ ಎಲ್ಲರೂ ಸಾಯಿಬಾಬಾರವರಾಗಿರಲಾರರು. ಆದರೆ ಆ ನಿಟ್ಟಿನಲ್ಲಿ ಪ್ರಯತ್ನ ಪಡಬಹುದು. ಅದನ್ನು ತಲುಪಿದಾಗ ಈ ವಿಶ್ವವು ಸ್ವರ್ಗವಾಗುತ್ತದೆ. ಪ್ರೇಮವು ಸಂಸಾರದಿಂದಾಚೆಗೂ ವಿಸ್ತರಿಸುವುದಾಗಿದೆ. ಸಾಯಿಬಾಬಾರವರು ಸಂಸಾರದ ಪ್ರೇಮವನ್ನು ಅಲ್ಲಗಳೆದಿಲ್ಲ, ಅದು ಅಪ್ರಯೋಜಕ ಎಂದು ಹೇಳಿಲ್ಲ. ಎಚ್.ಎಸ್. ದೀಕ್ಷಿತ್ರವರ ವಾನಪ್ರಸ್ಥಾಶ್ರಮದ ಅವಧಿಯಲ್ಲಿ ಅವರು 9 ತಿಂಗಳ ಕಾಲ ಅವರ ಸಂಸಾರ ಮತ್ತು ಇತರ ಬಂಧನದಿಂದ ದೂರವಾಗಿರುವಂತೆ ಹೇಳಿ, ಈ ಅವಧಿ ಮುಗಿದ ನಂತರ ಪುನಃ ಸಂಬಂಧ ಬೆಳೆಸಿದರು. ಬಾಬಾರವರು ಯಾರ ಸಂಪರ್ಕವನ್ನು ತಿರಸ್ಕರಿಸಲಿಲ್ಲ. ಉಪಾಸಿನಿ ಬಾಬಾ ಅವರ ವಿಷಯದಲ್ಲಿ ಉಪಾಸಿನಿಯವರ ಪತ್ನಿ ಸಂಪರ್ಕವನ್ನು ಪಡೆಯುವುದನ್ನು ತಪ್ಪಿಸಿ ಅವರನ್ನು ಒಳ್ಳೆಯ ಆಧ್ಯಾತ್ಮಿಕ ಅನುಭವ ಪಡೆಯಲು ಅನುವು ಮಾಡಿದರು. ಆದರೆ ಬಾಬಾರವರೇ ಸಹ ಸಂಸಾರ ಬಂಧನ ತೊಂದರೆ ಎಂದು ಭಾವಿಸಿರಲಿಲ್ಲ. ಅವರು ತಮಗೆ ಬಹಳ ಸಂಬಂಧಿ, ಅಂದರೆ ತಂದೆ, ತಾಯಿ, ಅಕ್ಕ, ತಮ್ಮ, ಬಂಧು ಬಳಗ ಇದ್ದರೆಂದು ಅವರು ತಮ್ಮ ಪ್ರತಿ ಜನ್ಮದಲ್ಲಿಯೂ ಅಥವಾ ಹುಟ್ಟಿನಲ್ಲಿಯೂ ಕರ್ತವ್ಯಬದ್ಧರೆಂದು ತಿಳಿಸಿದ್ದಾರೆ. ಉದಾಹರಣೆಗಾಗಿ ಬಾಬಾರವರು ಒಂದು ಜನ್ಮದಲ್ಲಿ ಗುತ್ತಿಗೆ ಕೆಲಸ ಮಾಡಿ ತಮ್ಮ ಸಹೋದರನನ್ನು ನೋಡಿಕೊಳ್ಳುತ್ತಿದ್ದರು. ಇನ್ನೊಂದು ಸಂದರ್ಭದಲ್ಲಿ ಅವರ ಸಹೋದರನನ್ನು ಸಮಾಜ ಹೊರಹಾಕಿದ್ದು ಬಹಳ ಸಂತೋಷಪಟ್ಟು ಬಾಬಾರವರು ಅದರನ್ನು ಪುನಃ ಸಮಾಜಕ್ಕೆ ಸೇರಿಸಿದರು. ಅವರ ತಂದೆಯ ಒಡತಿ ಅವಳನ್ನು ತಾಯಿಯೆಂದು ಭಾವಿಸಿ ಬಹಳ ತೊಂದರೆಯಲ್ಲಿದ್ದಾಗ ಅವಳಿಗೆ ಆಹಾರ ನೀಡಿದರು ಮತ್ತು ಅವಳನ್ನು ಉಪಚರಿಸಿ ಕಾಯಿಲೆ ವಾಸಿ ಮಾಡಿದರು. ಏಕೆಂದರೆ ಅವಳು ತಂದೆಯ ಪತ್ನಿ ಆಗಿದ್ದಳೆಂದೇ ಈ ರೀತಿ ಮಾಡಿದರು. ಪುನಃ ಇನ್ನೊಂದು ಸಂದರ್ಭದಲ್ಲಿ ಅವರ ಆಟದ ಗೆಳತಿ ಸಾವನ್ನಪ್ಪಿದಾಗ ಅವರು ಅವಳ ಗೋರಿ ಬಳಿಗೆ ಹೋಗಿ ಅವಳು ಪ್ರೇತವಾದುದನ್ನು ನೋಡಿ ಅವಳನ್ನು ಶಿರಡಿಗೆ ಬರಮಾಡಿಕೊಂಡು ಅವಳು ಧಾರ್ಮಿಕ ಗ್ರಂಥಗಳ ಪ್ರವಚನಗಳನ್ನು ಕೇಳಿ ಅವಳು ಉತ್ತಮವಾಗುವ ಹಾಗೆ ಮಾಡಿದರು. ಇದೇ ರೀತಿ ಅವರ ಸ್ನೇಹಿತರುಗಳಾದ ವೀರಭದ್ರಪ್ಪ, ಚನ್ನಬಸಪ್ಪ, ಗೌರಿ ಇವರುಗಳಿಗೆ ಎಷ್ಟು ಸಾಧ್ಯವೋ ಅಷ್ಟು ಸಹಾಯ ಮಾಡಿದರು. ಬಾಬಾ ಅವರ ಸುವಾರ್ತೆಗಳನ್ನು ಗಮನಿಸಿದರೆ ಬಾಬಾರವರು ಸಾಮಾಜಿಕ ಬಂಧನಗಳಿಗೆ ಬೆಲೆ ನೀಡಿ ಎಂದು ನಿಕೃಷ್ಟವಾಗಿ ಮಾತನಾಡಿಲ್ಲ. ಆದ್ದರಿಂದ ಬಾಬಾರವರು ಭಕ್ತರು ಯಾರೇ ಆಗಲಿ ಅವರು ಸಾಂಸಾರಿಕ ಸಂಬಂಧಗಳನ್ನು ದ್ವೇಷಿಸದೆ ಇವುಗಳನ್ನು ಮಾನ್ಯ ಮಾಡಿ ಸಂಕುಚಿತ ಮನೋಭಾವವನ್ನು ತಳ್ಳಿ ವಿಶ್ವ ಪ್ರೇಮ ಮತ್ತು ದಯೆಯಿಂದ ನೋಡಬೇಕು. ನಮ್ಮ ಸ್ನೇಹಿತರಿಗೆ, ಬಂಧು ಬಳಗದವರಿಗೆ ನಾವು ಪ್ರೇಮ ತೋರಿ ಇನ್ನೊಬ್ಬರನ್ನು ಪ್ರೀತಿಸಿ ಆ ವಲಯವನ್ನು ಅಭಿವೃದ್ಧಿಗೊಳಿಸಿ
ಅವರ ಸಹಾಯ ಸಹಾನುಭೂತಿ ಪಡೆಯಲು ಶ್ರಮಿಸಬೇಕು. ಧರ್ಮ ಎಂಬುದು ಒಂದು ವಿಸ್ತಾರವಾದ ಪದ ಮತ್ತು ಅದರ ಪ್ರಮಾಣ ಗ್ರಂಥಗಳು ಅಪಾರ. ಹಿಂದೂ ಧರ್ಮದ ಬಗ್ಗೆ ಅನೇಕ ಗ್ರಂಥಗಳಿದ್ದು ಕೆಲವು ಪಂಗಡದವರು ಕೆಲವನ್ನು ಮಾನ್ಯ ಮಾಡಿದ್ದಾರೆ. ಆದರೂ ಸಾಮಾನ್ಯವಾಗಿ ಭಗವದ್ಗೀತೆಯನ್ನು ಎಲ್ಲ ಪಂಥಗಳು ಮತ್ತು ಪಂಗಡಗಳಿಂದಲೂ ವಿಶ್ವಮಾನ್ಯವಾಗಿದೆ. ಅನೇಕರು ಭಗವದ್ಗೀತೆ ತಮ್ಮ ಧಾರ್ಮಿಕ ಜೀವನ ಮಾರ್ಗದರ್ಶನವಾಗಿಟ್ಟುಕೊಂಡಿದ್ದಾರೆ. ಹಾಗಾದರೆ ಗೀತೆಯಲ್ಲಿ ತಮ್ಮ ಜೀವನದ ಉತ್ತಮವನ್ನು ತೊರೆದು ಕಾಡಿಗೋ ಬೆಟ್ಟಕ್ಕೋ ಹೋಗಿ ಅಲ್ಲಿ ಸ್ವಾರ್ಥಪರರಾಗಿ ಬ್ರಹ್ಮಾನಂದ ಪಡೆಯಬೇಕೋ ಅಥವಾ ಅದು ಈ ಜನಜಂಗುಳಿ ಸಮಾಜದಲ್ಲಿದ್ದು ತಮ್ಮದೇ ಆದ ವ್ಯವಸಾಯದಲ್ಲಿ ಮುಳುಗಬೇಕೋ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಆದರೆ ಸಾಮಾನ್ಯವಾಗಿ ಸಮಾಜವನ್ನು ತೊರೆಯಲು ಸಾಧ್ಯವಿಲ್ಲ. ಹೇಗೆ ಸಾಧ್ಯ ಎಂದರೆ ಅದು ಹುಚ್ಚುತನ ಮತ್ತು ತಿಳಿಗೇಡಿತನ. ಅದು ಓರ್ವನು ತನ್ನ ಮೂಗಿನಲ್ಲಿನ ಭ್ರೂಣವನ್ನು ವಾಸಿ ಮಾಡಲಾರದೆ ಮೂಗನ್ನೇ ಕತ್ತರಿಸಿಕೊಂಡಂತೆ. ಆದ್ದರಿಂದ ನಿಮಗೆ ಭಗವದ್ಗೀತೆಯಿಂದ ಪ್ರಮಾಣ ಬೇಕಾದರೆ ಅದು ಅದರಲ್ಲಿ ಸ್ಪಷ್ಟ. ಭಗವದ್ಗೀತೆಗೆ ಮೊದಲು ಅರ್ಜುನ ಬಹಳ ನಿರಾಶಾದಾಯಕನಾಗಿದ್ದ. ಅವನಿಗೆ ಯಾವ ಕಡೆ ಹೋಗಬೇಕು ಎಂದು ತಿಳಿಯಲಾಗಲಿಲ್ಲ. ತಾನು ಯಾವುದು ಮಾಡಿದರೂ ಜಿಗುಪ್ಸೆ ತರುತ್ತದೆ, ಪಾಪ ತೊಂದರೆ ಉಂಟಾಗುತ್ತದೆ, ಯಾವ ವಿಧದಲ್ಲಿಯೂ ಸಂತೋಷ ದೊರಕದು, ಯುದ್ಧ ಮಾಡಲೇ ಬಿಡಲೇ ಎಂಬ ಗೊಂದಲದಿಂದ ಅವನು ಮೊದಲಿಗೆ ನಾನು ಯುದ್ಧ ಮಾಡಲಾರೆ ಎಂದು ಕರ್ತವ್ಯ ಭ್ರಷ್ಟನಾಗಿ ಓಡಹತ್ತಿದ. ಆಗ ಗೀತೆ ಅವನನ್ನು ರಕ್ಷಿಸಿತು. ಆಗ ಭಗವಂತ ಅವನಿಗೆ ತನ್ನ ಸ್ಥಾನದಲ್ಲಿದ್ದು ನಿನ್ನ ಕರ್ತವ್ಯವನ್ನು ನೀನು ಮಾಡು, ಅದು ಹೇಗಾದರೂ ಇರಲಿ, ಅದನ್ನು ನಿಭಾಯಿಸು ಎಂದ. ಶ್ರೇಯನ್ಸ್ವ ಧರ್ಮೋ ವಿಗುಣಃ ಪರಧರ್ಮಾರ್ಥ ಸ್ವನುಷ್ಠಿತಾತ್ ಸ್ವಧರ್ಮೇ ನಿಧನಂ ಶ್ರೇಯಃ ಪರಧರ್ಮೋ ಭಯಾವಹ. ಅಂದರೆ ಪರಧರ್ಮವನ್ನು ಸ್ವೀಕರಿಸಿ ಅದನ್ನು ಪರಿಪೂರ್ಣವಾಗಿ ಮಾಡುವುದಕ್ಕಿಂತ ಸ್ವಧರ್ಮವನ್ನು ಅಪರಿಪೂರ್ಣವಾಗಿ ಮಾಡುವುದೇ ಶ್ರೇಯಸ್ಕರ. ತನ್ನ ಸ್ವಭಾವಕ್ಕನುಗುಣವಾಗಿ ವಿಧಿಸಿದ ಕರ್ತವ್ಯಗಳನ್ನು ಮಾಡಿದಾಗ ಪಾಪಕರ ಪ್ರತಿಕ್ರಿಯೆಗಳಾಗುವುದಿಲ್ಲ. ಕ್ಷತ್ರಿಯರು ಮಾಡಬೇಕಾದ ಅನೇಕ ಹೇಯ ಕೆಲಸಗಳಿವೆ. ಕ್ಷತ್ರಿಯ ತನ್ನ ಶತ್ರುಗಳನ್ನು ಕೊಲ್ಲಲು ಹಿಂಸೆ ಮಾಡಬೇಕಾಗುತ್ತದೆ. ಕೆಲವೊಮ್ಮೆ ರಾಜತಾಂತ್ರಿಕ ಕಾರಣಗಳಿಗಾಗಿ ಸುಳ್ಳು ಹೇಳಬೇಕಾಗುತ್ತದೆ. ಇಂತಹ ಕಪಟಗಳು ರಾಜಕೀಯ ವ್ಯವಹಾರಗಳಿಗೆ ಸರಿ ಹೋಗುತ್ತದೆ. ಆದರೆ ಕ್ಷತ್ರಿಯನು ತನ್ನ ವೃತ್ತಿ ಧರ್ಮ ಬಿಟ್ಟು ಬ್ರಾಹ್ಮಣ ಕರ್ತವ್ಯ ಮಾಡಲು ಪ್ರಯತ್ನಿಸಬಾರದು. ಹೀಗಾಗಿ ಅರ್ಜುನ ಖಿನ್ನತೆಯನ್ನು ತೊಲಗಿಸಿ ಕ್ಷತ್ರಿಯನಾಗಿ ಯುದ್ಧ ಮಾಡಲು ಮನಸ್ಸು ಮಾಡಿದ. ಆದ್ದರಿಂದ ಭಗವದ್ಗೀತೆಯ ಹೇಳಿಕೆ ಶ್ಲೋಕಗಳನ್ನು ಬೇರೆ ಬೇರೆ ಮಾಡಿ ಕೃಷ್ಣ ನಿನ್ನನ್ನು ನೀನು ಪೂರಾ ಮರೆತು ಬಿಡು, ಏನು ಕೆಲಸ ಮಾಡಬೇಡ ಎಂದು ಹೇಳಲಿಲ್ಲ. ಈ ತರಹ ಹೇಳಿಕೆಯು ಗೀತೆಯಲ್ಲಿ ಅನೇಕ ಕಡೆ ಇದೆ. ಇದನ್ನು ಸರಿಯಾಗಿ ತಿಳಿದುಕೊಂಡಿಲ್ಲ. ಉದಾಹರಣೆಗಾಗಿ ನಾವು ಇಲ್ಲಿ ಇದನ್ನು ನಿದರ್ಶನ ನೀಡಬಹುದಾಗಿದೆ. 6ನೇ ಅಧ್ಯಾಯದ ಅಥವಾ ಎಲ್ಲಿಯೇ ಶ್ರೀಕೃಷ್ಣನು ಅರ್ಜುನನೇ, ನೀನು ನಿನ್ನ ಸ್ನೇಹಿತ ಮತ್ತು ಶತ್ರುವನ್ನು ಒಂದೇ ರೀತಿ ಭಾವಿಸಿ ಎಲ್ಲರಲ್ಲೂ ಸಮಾನತೆಯಿಂದಿರು. ಅಂದರೆ ಶ್ರೀಕೃಷ್ಣನು ವೈರಿಯನ್ನು ಕೊಲ್ಲುವ ಹಾಗೆ ನನ್ನ ಸಹೋದರನನ್ನು ಕೊಲ್ಲಬೇಕೆಂದು ಅರ್ಥವೇ? ಹಾಗೆಲ್ಲ ಖಂಡಿತ ಅಲ್ಲ. ಆದರೆ ಶ್ಲೋಕದಲ್ಲಿ ಮನುಷ್ಯ ಪರಮಾತ್ಮನಲ್ಲಿ ಸಂಪೂರ್ಣವಾಗಿ ತಲ್ಲೀನರಾಗಿ ಎಂದು ಹೇಳಿದ್ದಾರೆ. ಅದರಲ್ಲಿ ಕೆಲವನ್ನು ನೋಡೋಣ. ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋ ಅರ್ಜುನ ಸುಖಂ ವಾ ಯದೀವಾ ದುಃಖಃ ಸ ಯೋಗಿ ಪರಮೋ ಮತಃ ಪ್ರಶಾಂತಾತ್ಮ ವಿಗತಾಭಿಬ್ರಹ್ಮಚಾರಿ ವ್ರತೆ ಸ್ಥಿತಃ ಮನಃ ಸಂಯಮ್ಯ ಮಚ್ಚಿತೋ ಯುಕ್ತ ಆಸಿತ ಮತ್ಪರಃ ಸುಹೃನ್ಮಿತ್ರಾರ್ಯುದಾಸೀನ್ಮಧ್ಯ ಸ್ವದ್ಯೇಷು ಬಂಧುಷು ಸಾಧುಷ್ಟಿಪಿ ಚ ಪಾತೇಷು
ಸಮಬುದ್ಧಿರ್ವಿಷ್ಯತೆ ಯತೇಂದ್ರಿಯೋ ಮನೋಬುದ್ಧಿರ್ಮುನಿರ್ಮೋಕ್ಷಪಾರಾಯಣಃ ವಿಗತೆ ಚ ಭಯಕ್ರೋಧೋ ಯಃ ಸದಾ ಮುಕ್ತ ಏವ ಸಹ. ಈ ರೀತಿ ಅನೇಕ ಉದಾಹರಣೆಗಳನ್ನು ನಾವು ಮನುಷ್ಯರು ಅನೇಕ ಸ್ನೇಹಿತರು ಮತ್ತು ವೈರಿಗಳಲ್ಲಿ ವ್ಯವಹರಿಸುವುದನ್ನು ತ್ಯಜಿಸಿ ತನ್ನಷ್ಟಕ್ಕೆ ತಾನೇ ಆತ್ಮಚಿಂತನೆಯಲ್ಲಿ ಕಳೆಯಬಹುದು. ಗೀತೆಯಲ್ಲಿ ತನ್ನ ಕರ್ಮವನ್ನು ತ್ಯಜಿಸು ಎಂದು ಹೇಳಿಲ್ಲ. ಯಾವ ವಿಧವಾದ ಬುದ್ಧಿವಾದವನ್ನು ಆರಿಸಿಕೊಳ್ಳಬೇಕು ಎಂಬುದು ಅವನ ಬುದ್ಧಿಗೆ ಬಿಟ್ಟಿದೆ. ಬ್ರಹ್ಮಾನಂದ ಮತ್ತು ಪರಮಾನಂದ ಪಡೆಯಲು ಒಂದು ವಿಶೇಷವಾದ ಸಲಹಾಕಾರರಿರುತ್ತಾರೆ. ಮೊದಲಿಗೆ ಅಷ್ಟಾಂಗ ಯೋಗದಿಂದ ಅಂದರೆ ಯಮ ಮತ್ತು ನಿಯಮದಿಂದ ಪ್ರಾರಂಭಿಸಬೇಕು. ಅನಂತರ ಆಸನ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಬಹುಶಃ ಪ್ರಾಣಾಯಾಮಕ್ಕೆ ಮುಂದುವರಿಯಬೇಕು. ಆದರೆ ಪ್ರಾಣಾಯಾಮವನ್ನು ಅಭ್ಯಾಸ ಯೋಗದಲ್ಲಿ ಹೇಳಿಲ್ಲ. ಅಭ್ಯಾಸ ಯೋಗದಲ್ಲಿ ತೊಡಗಿರುವವನು ಮನೋಹರವಾಗಿ ಅಷ್ಟಾಂಗ ಯೋಗವನ್ನು ಯಾವಾಗಲೂ ಪಾಲಿಸುವಂತೆ ಆಗಿ ಅದನ್ನು ಜೀವನದ ಗುರಿ ಮಾಡಿಕೊಳ್ಳುತ್ತಾನೆ. ಶ್ಲೋಕ 30-31ರಲ್ಲಿ ಯೋಗಾಭ್ಯಾಸದಿಂದ ಮನುಷ್ಯನು ಕ್ರಮೇಣ ಐಹಿಕ ಪರಿಕಲ್ಪನೆಗಳಿಂದ ದೂರವಾಗುತ್ತಾನೆ. ಇದರ ನಂತರ ಮನುಷ್ಯ ಸಮಾಧಿ ಸ್ಥಿತಿಗೇರುತ್ತಾನೆ. ಎಂದರೆ ಅಲೌಕಿಕ ಮನಸ್ಸು ಮತ್ತು ಬುದ್ಧಿ ಶಕ್ತಿಗಳಿಂದ ಯೋಗಿಯು ಪರಮಾತ್ಮನ ಸಾಕ್ಷಾತ್ಕಾರ ಪಡೆಯುತ್ತಾನೆ ಎಂದು ಹೇಳಿದೆ. ಅನಂತರ ಅವನಿಗೆ ನೋವು ದುಃಖಗಳು ಇರುವುದಿಲ್ಲ. ತಂ ವಿದ್ಯಾತ್ ದುಃಖ ಸಂಯೋಗ ವಿಯೋಗಂ ಯೋಗ ಸಂಜ್ಞಿತಂ ಸ ನಿಶ್ಚಯೇನ ಯೋಕ್ತವ್ಯೋ ಯೋಗೋ ನಿರ್ವೀಣ ಚೇತಸ ಸಂಕಲ್ಪ ಪ್ರಭಾವಾನ್ ಮಾಂಸ್ತ್ಯಕ್ತ್ವಾ ಸರ್ವಾನಶೇಷತಃ ಮನಸೈವೇಂದ್ರಿಯಾಗ್ರಾಮಂ ವಿನಿಯಮ್ಯಂ ಸಮಂತತಃ. ಅಂದರೆ ಯೋಗಾಭ್ಯಾಸದಲ್ಲಿ ದೃಢ ಸಂಕಲ್ಪದಿಂದ ಮತ್ತು ಶ್ರದ್ಧೆಯಿಂದ ತೊಡಗಬೇಕು. ಆ ದಾರಿಯಿಂದ ಬೇರೆ ದಾರಿಗೆ ಹೋಗಬಾರದು. ಊಹಾತ್ಮಕ ಚಿಂತೆಯಿಂದ ಹುಟ್ಟಿದ ಬಯಕೆಗಳಲ್ಲಿ ಒಂದನ್ನೂ ಬಿಡದೆ ದೂರ ಮಾಡಬೇಕು. ಹೀಗೆ ಎಲ್ಲ ದಿಕ್ಕುಗಳಲ್ಲಿಯೂ ಇಂದ್ರಿಯಗಳನ್ನು ನಿಯಂತ್ರಣ ಮಾಡಬೇಕು ಎಂದಿದೆ. ಶ್ಲೋಕ 25-26ರಲ್ಲಿ ಕ್ರಮಕ್ರಮವಾಗಿ ಹೆಜ್ಜೆ ಹೆಜ್ಜೆಯಾಗಿ ಸಂಪೂರ್ಣ ಸ್ಥೈರ್ಯವನ್ನು ಆಧಾರ ಮಾಡಿಕೊಂಡ ಬುದ್ಧಿಶಕ್ತಿಯ ಮೂಲಕ ಮನುಷ್ಯನು ಸಮಾಧಿ ಸ್ಥಿತಿಯಲ್ಲಿ ನಿಲ್ಲಬೇಕು. ಹೀಗೆ ಮನಸ್ಸನ್ನು ಆತ್ಮದಲ್ಲಿ ಸ್ಥಿರವಾಗಿ ನಿಲ್ಲಿಸಬೇಕು. ಬೇರೆ ಏನನ್ನೋ ಕುರಿತು ಯೋಚಿಸಬಾರದು. ಮನಸ್ಸು ತನ್ನ ಚಂಚಲವಾದ ಮತ್ತು ಅಸ್ಥಿರವಾದ ಸ್ವಭಾವದ ದೆಸೆಯಿಂದ ಎಲ್ಲೆಲ್ಲೋ ಅಲೆದಾಡದೆ ಮನುಷ್ಯನು ಹಿಂದಕ್ಕೆ ಸೆಳೆದು ಆತ್ಮದ ನಿಯಂತ್ರಣಕ್ಕೆ ಒಳಪಡಿಸಬೇಕು ಎಂದಿದೆ. ಶ್ಲೋಕ 27ರಲ್ಲಿ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸದೆ ಯೋಗಿಯು ನಿಶ್ಚಿತವಾಗಿಯೂ ಅಲೌಕಿಕ ಸುಖದ ಅತ್ಯುನ್ನತ ಪರಿಪೂರ್ಣತೆಯನ್ನು ಮುಟ್ಟುತ್ತಾನೆ. ಆತನು ತೇಜೋಗುಣವನ್ನು ಮೀರಿದವನು. ಆತನು ಪರಮೋನ್ನತದೊಂದಿಗೆ ತನ್ನ ಗುಣಾತ್ಮಕ ಏಕತ್ವವನ್ನು ಸಾಧಿಸುತ್ತಾನೆ. ಹೀಗೆ ಹಿಂದಿನ ಕರ್ಮಗಳ ಫಲಗಳಿಂದ ಬಿಡುಗಡೆ ಹೊಂದುತ್ತಾನೆ ಎಂದು ಹೇಳಿದೆ. ಯಂಜನ್ನೇವಂ ಸದಾತ್ಮಾನಂ ಯೋಗಿ ವಿಗತಕ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಮತ್ಯಂತಂ ಸುಖಮಶ್ನುತೆ. ಅಂದರೆ ಸದಾ ಯೋಗಾಭ್ಯಾಸದಲ್ಲಿ ನಿರತನಾಗಿರುವ ಯೋಗಿಯು ಎಲ್ಲ ಐಹಿಕ ಕಲ್ಮಷಗಳಿಂದ ಮುಕ್ತನಾಗಿ ಭಗವಂತನ ಅಲೌಕಿಕ ಪ್ರೇಮ ಸೇವೆಯಲ್ಲಿ ಪರಿಪೂರ್ಣ ಸುಖದ ಅತ್ಯುನ್ನತ ಹಂತವನ್ನು ತಲುಪುತ್ತಾನೆ ಎಂದು ಹೇಳಿದೆ. ಅಂದರೆ ಮನುಷ್ಯನು ಏನೂ ಮಾಡದೆ ಬ್ರಹ್ಮನನ್ನೇ ಚಿಂತಿಸುತ್ತಾ ಇರಬೇಕು. ಅವನು ಕತ್ತಿ ಅಲುಗು ಹರಿತವಾಗಿದೆಯೇ, ಬಾಣಗಳು ತೀಕ್ಷ್ಣವಾಗಿದೆಯೇ, ಅವನು ಕುದುರೆಗಳು ಓಡಬಲ್ಲವೇ ಎಂಬುದನ್ನು ಯೋಚಿಸಬಾರದು ಎಂದಿದೆ. ಇದು ಸಮಂಜಸವೆಂದು ಕಂಡುಬರುತ್ತದೆ. ರಣರಂಗದಲ್ಲಿರುವವನು ಇದೆಲ್ಲವನ್ನು ಯೋಚಿಸಲೇಬೇಕು. ಇಲ್ಲದಿದ್ದರೆ ಕರ್ತವ್ಯ ವಿಮುಖನಾಗುತ್ತಾನೆ. ಆದ್ದರಿಂದ ಸೋಲನ್ನೊಪ್ಪಿ
ಸಾವನ್ನು ಹೊಂದುತ್ತಾನೆ. ಆದರೆ ಕೃಷ್ಣ ಅದನ್ನು ಹೇಳಲಿಲ್ಲ. ಶ್ರೀಕೃಷ್ಣ ಅರ್ಜುನನಿಗೆ ರಣರಂಗದಲ್ಲಿ ಕೆಲವೊಂದು ವಿಚಾರಗಳನ್ನು ತಕ್ಷಣ ಅನ್ವಯಿಸುವಂತೆ ಹೇಳಲಿಲ್ಲ. ಕೆಲವು ವಿಷಯಗಳು ಅವನಿಗೆ ಸಂಬಂಧಿಸಿಯೇ ಇರಲಿಲ್ಲ. ಶ್ರೀಕೃಷ್ಣನು ಸಾಮಾನ್ಯವಾಗಿ ಎಲ್ಲರಿಗೂ ಎಲ್ಲ ಕಾಲದಲ್ಲಿಯೂ ಅನ್ವಯಿಸಬಹುದಾದ ತತ್ವಗಳನ್ನು ಹೇಳಿದ್ದಾನೆ. ಶ್ರೀಕೃಷ್ಣನು ಎಲ್ಲ ವರ್ಗದವರಿಗೂ ಎಲ್ಲ ಸಮಯದಲ್ಲಿಯೂ ಅನ್ವಯಿಸಬಹುದಾದಂತಹ ಸಾಮಾನ್ಯ ತತ್ವಗಳನ್ನು ತಿಳಿಸಲು ಅನಿವಾರ್ಯವಾಗಿತ್ತು. ಅವನು ಯೋಗಾಭ್ಯಾಸದ ಅವಶ್ಯಕತೆಯನ್ನು ತಿಳಿಸಿದ್ದಾನೆ. ನಿಜವಾಗಿಯೂ ಅವನು ಅರ್ಜುನನಿಗೆ ಎದ್ದು ಯುದ್ಧ ಮಾಡಲು ಹೇಳುತ್ತಾನೆ. ಇದು ಸಮಾಧಿ ಸ್ಥಿತಿಗೆ ವಿರುದ್ಧ. ಅಷ್ಟಾಂಗ ಯೋಗ ಸಾಧನೆಯ ಮಾರ್ಗ ಇದು. ಅರ್ಜುನನು ಯುದ್ಧದ ನಂತರ ಅಷ್ಟಾಂಗ ಯೋಗ ಸಾಧನೆ ಮಾಡಲು ಹೇಳುತ್ತಾನೆ. ಅದು ಅರ್ಜುನನಿಗೆ ಮಾತ್ರವೇ ಅಲ್ಲ, ಇದನ್ನು ಎಲ್ಲರೂ ಮಾಡಬಹುದು. ಯಾರಿಗೆ ದೈಹಿಕವಾಗಿ ಮಾನಸಿಕವಾಗಿ ಅಷ್ಟಾಂಗ ಯೋಗ ಸಾಧನೆ ಮಾಡುವ ಶಕ್ತಿ ಇದೆಯೋ ಅವರು ಅಷ್ಟಾಂಗ ಯೋಗ ಸಾಧನೆ ಮಾಡಬಹುದು. ಇದು ಅಮಿತಾನಂದಕ್ಕೆ ದಾರಿ. ಯಾರು ಇದನ್ನು ಸಾಧಿಸುತ್ತಾರೆಯೋ ಅವರು ಸಮತ್ವವನ್ನು ಪಡೆದಂತೆ. ಸ್ನೇಹಿತರಾಗಲಿ ಶತ್ರುಗಳಾಗಲಿ ಮೇಲು ಕೀಳು ಎಂಬ ಭಾವನೆ ಅವರಿಗೆ ಇರುವುದಿಲ್ಲ. ಶೀತೋಷ್ಣಗಳನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಅಲಕ್ಷಿಸಬೇಕು. ಆದರೆ ಹೆಚ್ಚು ಶೀತವಾದಲ್ಲಿ, ಅಂದರೆ 60 ಡಿಗ್ರಿ ಸೆಲ್ಸಿಯಸ್ ಇದ್ದಲ್ಲಿ ಅದು ಯೋಗ ಸಾಧನೆಗೆ ಕೊನೆಯಾಗಿ ಸಾಧಕನು ಕೊನೆಯಾಗಬಹುದು. ಅವನು ಸಮಾಧಿ ಸ್ಥಿತಿಯಲ್ಲಿದ್ದರೆ ತಕ್ಷಣವೇ ಶೀತ ಆರಂಭವಾದರೆ ಸಾಧಕನು ತನ್ನ ಸಮಾಧಿ ಸ್ಥಿತಿಯಲ್ಲಿ ಜೀವನ ಅಂತಿಮವಾಗುತ್ತಿರುವುದನ್ನು ನೋಡಲು ಅವನಿಗೆ ಪ್ರಾಣವೇ ಇಲ್ಲದಿರಬಹುದು. ಆದ್ದರಿಂದ ಸಾಮಾನ್ಯ ನಿಯಮಕ್ಕೆ ಅನುಗುಣವಾಗಿ ಅವನು ಅಷ್ಟಾಂಗ ಸಾಧನೆ ಮಾಡಿ ಆದಷ್ಟು ಕಾಲ ಸಮಾಧಿ ಸ್ಥಿತಿಯಲ್ಲಿದ್ದು ಆನಂದವನ್ನು ಅನುಭವಿಸಬೇಕು. ಮನಸ್ಸನ್ನು ಗೆದ್ದವನು ಆಗಲೇ ಪರಮಾತ್ಮನನ್ನು ಮುಟ್ಟಿದಂತೆ, ಏಕೆಂದರೆ ಅವನು ಶಾಂತಿಯನ್ನು ಸಾಧಿಸಿದ್ದಾನೆ. ಅಂತಹ ಮನುಷ್ಯನಿಗೆ ಸುಖ ದುಃಖಗಳು, ಶೀತೋಷ್ಣಗಳು, ಮಾನಾಪಮಾನಗಳು ಎಲ್ಲವೂ ಒಂದೇ. ಮಾಂಸ ಮತ್ತು ರಕ್ತ ಹೇಗೆ ಇರಬೇಕಾದರೆ ಯೋಗ ಸಾಧನೆಯ ಅಂತ್ಯ ಆಗಬಹುದು. ಆಗ ಮನುಷ್ಯ ತನ್ನ ಯೋಗ ಸ್ಥಿತಿಯಿಂದ ಎದ್ದು ತನ್ನ ದೇಹದ ಕಡೆ ಗಮನ ನೀಡಬೇಕು. ಯುಕ್ತಾಹಾರ ವಿಹಾರಸ್ಯ ಎಂದು ಗೀತೆಯಲ್ಲಿ ಹೇಳಿರುವಂತೆ ಅವನು ತನ್ನ ಆಹಾರ, ನಿದ್ದೆ, ವಿಹಾರ ಇತ್ಯಾದಿಗಳ ಕಡೆ ಗಮನ ನೀಡಬೇಕು. ಅದರಿಂದ ತೊಂದರೆ, ದುಃಖ ನಿವಾರಣೆಯಾಗುತ್ತದೆ. ಅಂತೆಯೇ ಮೇಲು ಕೀಳು, ಗುಣವಂತರು, ಭಯಂಕರ ಮತ್ತು ತಾಳ್ಮೆಯ ಪ್ರಾಣಿಗಳು ಇವುಗಳನ್ನು ವಿಚಾರಿಸುವಾಗ ನಾವು ವ್ಯಾವಹಾರಿಕವಾಗಿ ಈ ಬುದ್ಧಿವಾದಗಳನ್ನು ಎಷ್ಟರ ಮಟ್ಟಿಗೆ ಪಾಲಿಸಬೇಕು ಎಂಬುದನ್ನು ತಿಳಿಯಬೇಕು. ಸಮತ್ವವನ್ನು ಅಭ್ಯಾಸ ಮಾಡುತ್ತಾ ತನ್ನ ಕರ್ತವ್ಯಕ್ಕೆ ಲೋಪಬಾರದಂತೆ ನಡೆದುಕೊಳ್ಳಬೇಕು. ಈ ರೀತಿಯ ಸಂಯಮದ ಸಮತ್ವ ಭಾವನೆ ಎಲ್ಲರಿಗೂ ಅನ್ವಯವಾಗುತ್ತದೆ. ಒಳ್ಳೆಯವರು, ಕೆಟ್ಟವರು, ಗುಣವಂತರು ಮತ್ತು ದುಷ್ಟರು ಎಲ್ಲರನ್ನೂ ಸಮನಾಗಿ ನೋಡುವುದೇ ಸಮತ್ವದ ಧ್ಯೇಯ. ಇದನ್ನು ತಕ್ಷಣವೇ ಪಾಲಿಸುವುದು ಕಷ್ಟಕರ. ಆದರೆ ಸಾಧ್ಯವಾದಷ್ಟು ಮಟ್ಟಿಗೆ ಕೆಟ್ಟವರ ಬಗ್ಗೆ ಕೆಟ್ಟ ಮಾತುಗಳನ್ನಾಡದೆ ಅವರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು. ಮನಃಶಾಂತಿ ಪಡೆಯಲು ನಾವು ಇನ್ನೊಬ್ಬರ ವಿಷಯದಲ್ಲಿ ತಲೆ ಹಾಕದೆ ಅವರನ್ನು ಹೊಗಳುವುದಾಗಲಿ ತೆಗಳುವುದಾಗಲಿ ಮಾಡಬಾರದು. ನಸ್ತುವಿತ ನನಿಂದೇತ ಕುರ್ವತಃ ಸಾಧು ಅಸಾಧುವ ವದಂತೋ ಗುಣಾದೋಷಾಭ್ಯಂ ವರ್ಜಿತಃ ಸಮದೃಕ್ ಮುನಿಃ. ಬೇರೆಯವರು ಏನೇ ಹೇಳಲಿ, ಒಳ್ಳೆಯವರಾಗಿ ನಡೆದುಕೊಳ್ಳಲಿ ಕೆಟ್ಟವರಾಗಿ ನಡೆದುಕೊಳ್ಳಲಿ, ಸಮತ್ವವನ್ನು ಪಾಲಿಸುವ ಮುನಿ ಏನೂ ಹೇಳಬಾರದು, ಹೊಗಳಬಾರದು, ತೆಗಳಲೂಬಾರದು ಎಂದು ಶ್ರೀಕೃಷ್ಣ ಉದ್ಧವನಿಗೆ ಬುದ್ಧಿವಾದ ನೀಡಿದ್ದಾನೆ. ಇದನ್ನು ಅನೇಕ ಸಂದರ್ಭಗಳಲ್ಲಿ ಮಾಡಿ ತೋರಬಹುದು. ಆದರೆ ಯಾವಾತನು ತಪ್ಪೆಸಗಿ ಅವನಿಗೆ ಶಿಕ್ಷೆ ನೀಡುವಾಗ
ನಡೆದುಕೊಳ್ಳುವ ನ್ಯಾಯಾಧಿಕಾರಿಯಂತೆ ಅಲ್ಲ, ನಮ್ಮ ತಾಳ್ಮೆಯನ್ನು ವೃದ್ಧಿಸಿಕೊಳ್ಳುವ ಮೂಲಕವೇ ಸಮತ್ವವನ್ನು ಸಾಧಿಸಬಹುದು. ಭೂಮಿಯ ಮಣ್ಣು, ಕಲ್ಲು, ಚಿನ್ನ ಇವುಗಳನ್ನು ಬಯಸುವವನು ಸಮತ್ವವನ್ನು ಕೊಂಚ ಕೊಂಚವಾಗಿ ಅಭ್ಯಾಸ ಮಾಡಬೇಕು. ಸಮಾಲೋಷ್ಟ ಅಸ್ಮಕಾಂಚನಃ ಎಂದು ಶ್ರೀಕೃಷ್ಣ ಪದೇ ಪದೇ ಒತ್ತಿ ಹೇಳಿದ್ದಾನೆ. ಇದನ್ನು ಪಾಲಿಸಲು ಶ್ರೀರಾಮಕೃಷ್ಣ ಪರಮಹಂಸರು ಗಂಗಾ ನದಿಯ ದಡದಲ್ಲಿ ಕುಳಿತು ಸ್ವಲ್ಪ ಮಣ್ಣು ಮತ್ತು ಸ್ವಲ್ಪ ನಾಣ್ಯಗಳನ್ನು ತೆಗೆದುಕೊಂಡು ಈ ಮಣ್ಣು, ಈ ಕಾಂಚನ ಎಲ್ಲವೂ ಒಂದೇ ಎಂದು ಪುನರುಚ್ಚಾರ ಮಾಡುತ್ತಲೇ ಇದ್ದು, ತದನಂತರ ಎರಡನ್ನು ನೀರಿಗೆ ಎಸೆದು ಅವುಗಳ ಕಡೆ ಅಲಕ್ಷ್ಯದಿಂದಿದ್ದರು. ಮಣ್ಣನ್ನು ನೀರಿನಲ್ಲಿ ಹಾಕಿದಾಗ ನಾವು ಕಳೆದುಕೊಳ್ಳುವುದು ಏನೂ ಅಲ್ಲ, ನಮಗೆ ದುಃಖವೂ ಇಲ್ಲ. ಅಂತೆಯೇ ಕಾಂಚಾಣವನ್ನು ನೀರಿನಲ್ಲಿ ಹಾಕಿದಾಗಲೂ ಸಹ ನಾವು ಅದೇ ರೀತಿಯ ಅಲಕ್ಷ್ಯವನ್ನು ತೋರಬೇಕು ಮತ್ತು ಅದು ತೃಣಕ್ಕೆ ಸಮಾನ ಎಂದು ಹೇಳುತ್ತಾ ಈ ಕಾಂಚಾಣವಿದ್ದರೇನು ಬಿಟ್ಟರೇನು ಎಂಬ ಮನೋಭಾವ ತಳೆಯಬೇಕು. ಶ್ರೀರಾಮಕೃಷ್ಣ ಪರಮಹಂಸರೂ ಕೂಡ ಒಂದು ರೀತಿಯಲ್ಲಿ ಅನುಮಾನಕ್ಕೆ ಒಳಗಾದರು. ಕಾಂಚಾಣ ಐಶ್ವರ್ಯ ದೇವತೆ ಲಕ್ಷ್ಮಿ ತಾವು ಈ ರೀತಿ ಮಾಡುವುದರಿಂದ ಎಲ್ಲಿ ಕೋಪಿಸಿಕೊಂಡು ನನ್ನನ್ನು ದರಿದ್ರನನ್ನಾಗಿ ಮಾಡುವಳೋ ಎಂದು ಯೋಚನೆ ಮನಸ್ಸಿನಲ್ಲಿ ಹರಿಯಿತು. ಈ ರೀತಿ ರಾಮಕೃಷ್ಣರಿಗೆ ಈ ಸಾಧನೆಯಲ್ಲಿ ಅನೇಕ ಕಷ್ಟಗಳು ಎದುರಾದವು. ಆದರೆ ಸಮತ್ವವನ್ನು ಪಾಲಿಸುತ್ತಾ ಅವರು ಇದೆಲ್ಲವನ್ನೂ ಗೆದ್ದರು. ನಿಜಕ್ಕೂ ಇದು ಒಳ್ಳೆಯ ಸಾಧನೆ. ಈ ನಿಟ್ಟಿನಲ್ಲಿ ಸಮಾಲೋಷ್ಟ ಅಸ್ಮಕಾಂಚನಃ ಎಂಬ ಗೀತೆಯ ಉತ್ತರ ಇಲ್ಲಿ ಸ್ಮರಣೀಯ. ಆದ್ದರಿಂದ ಒಂದು ನಿರ್ದಿಷ್ಟವಾದ ಬುದ್ಧಿವಾದಗಳು ಒಂದು ಆದರ್ಶ. ಈ ಆದರ್ಶವನ್ನು ಸಾಧಿಸಿ ನಮ್ಮ ಜೀವನದ ಧ್ಯೇಯವನ್ನು ಸಾಧಿಸಬೇಕಾಗಿದೆ. ಇಲ್ಲಿಗೆ ಭಾಗ 4ರ 5ನೇ ಅಧ್ಯಾಯವು ಸಮಾಪ್ತಿಯಾಯಿತು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ.